ಪ್ರೈಸ್ ಲಾರ್ಡ್. ಎಲ್ಲರಿಗೂ ಈ ಒಂದು ಮುಂಜಾನೆಯ ಶುಭಾಶಯಗಳನ್ನ ಕೋರ್ತೇನೆ. ನೀವೆಲ್ಲ ಈ ಒಂದು ಆನ್ಲೈನ್ ಆರಾಧನೆಯಲ್ಲಿ ಭಾಗವಹಿಸುವುದಕ್ಕಾಗಿ ಉತ್ಸಾಹದಿಂದ ಬಂದಿರುವುದಕ್ಕೆ ನಾನು ನಿಮ್ಮನ್ನು ವಂದಿಸ್ತೇನೆ. ಒಂದು ವೇಳೆ ಇದು ಈ ಆನ್ಲೈನ್ ಆರಾಧನೆಯ ಕೊನೆಯ ಆರಾಧನೆ ಎಂಬುದಾಗಿ ಹೇಳಬಹುದು. ಯಾಕೆಂದರೆ ನಂತರ ಮುಂದಿನ ವಾರದಿಂದ ನಾವು ರೆಗ್ಯುಲರ್ ಆಗಿ ಸಾಮಾನ್ಯವಾಗಿ ನಾವು ಸೇರಿ ಬರುತ್ತಾ ಇರುವಂತೆ ಆ ರೀತಿಯಾದ ಆರಾಧನೆ ಆರಂಭವಾಗಲಿಕ್ಕಿದೆ. ಅದರ ವಿಷಯವಾಗಿ ನಾನು ನಂತರ ಮಾತನಾಡಲಿಕ್ಕಿದ್ದೇನೆ. ಆದರೆ ದೇವರಿಗೆ ಸ್ತೋತ್ರ, ನೀವೆಲ್ಲ ಇಷ್ಟು ಆಸಕ್ತಿಯಿಂದ ಈ ಒಂದು ಬೆಳಗಿನ ಜಾವ ಆರಾಧನೆಯಲ್ಲಿ ಭಾಗವಹಿಸೋದಕ್ಕಾಗಿ ಸಿದ್ಧವಾಗಿ ಬಂದಿರುವಂತೆ ಈ ಸಮಯ ನಾವು ಈ ಆರಾಧನೆಯನ್ನು ಆರಂಭಿಸುವಂತೆ ನಾವು ಕರ್ತನ ಸನ್ನಿಧಾನಕ್ಕೆ ನಮ್ಮನ್ನು ಒಪ್ಪಿಸಿಕೊಟ್ಟು ಪ್ರಾರ್ಥಿಸೋಣ. ಸರ್ವಶಕ್ತನಾದ ದೇವರೇ, ಆರಾಧನೆಗೆ ಸ್ತುತಿ ಸ್ತೋತ್ರಕ್ಕೆ ಯೋಗ್ಯನಾದ ದೇವರು ನೀನು. ನಿನ್ನ ಹಾಗೆ ಯಾರೂ ಇಲ್ಲ ಅಪ್ಪ. ಕರ್ತನೇ, ಜೀವಿತರ ಪಟ್ಟಿಯಲ್ಲಿ ನಾವಿರುವಂತೆ ನಮಗೆ ಈ ಜೀವದಾನ ಮಾಡಿ ನಿನಗೋಸ್ಕರ ಜೀವಿಸುವುದಕ್ಕಾಗಿ ದಿನದಿಂದ ದಿನಕ್ಕೆ ಒಂದೊಂದು ದಿನ ಹೆಚ್ಚಿಸುತ್ತಾ ಸಾಗುತ್ತಿರುವಂತೆ ನಾವು ನನಗೆ ಹೃದಯಪೂರ್ವಕವಾಗಿ ವಂದಿಸ್ತೇವೆ ಸ್ವಾಮಿ. ಹೌದು ಸ್ವಾಮಿ, ನಿನ್ನ ಪ್ರೀತಿ ನಮ್ಮ ಮೇಲೆ ಇಷ್ಟೊಂದು ಅಪಾರವಾಗಿರುವಾಗ ನಮಗಿರುವಂಥ ಒಂದು ಪ್ರಶ್ನೆ, ನಾವು ಇಷ್ಟೊಂದು ಪ್ರೀತಿಗೆ ಯೋಗ್ಯರಾ, ಇಷ್ಟೊಂದು ಪ್ರೀತಿಗೆ ಅರ್ಹರಾ? ಆದರೆ ಕರ್ತನೇ, ನಮ್ಮ ಯೋಚನೆ ನಮ್ಮ ವಿಚಾರಗಳನ್ನು ನಾವು ವೈಯಕ್ತಿಕವಾಗಿ ನಾವು ಮಾಡುವಾಗ ಕರ್ತನೇ, ನಮ್ಮಲ್ಲಿ ಆ ಯೋಗ್ಯತೆ ಇಲ್ಲ, ಆ ಅರ್ಹತೆ ಇಲ್ಲ. ಆದರೆ ನಿನ್ನ ಈ ಅಪಾರವಾದ ಪ್ರೀತಿಗಾಗಿ ನಾವು ನಿನಗೆ ಸ್ತುತಿಸ್ತೇವೆ, ಕೊಂಡಾಡುತ್ತೇವೆ, ನಿನ್ನನ್ನು ವಂದಿಸ್ತೇವೆ. ಕರ್ತನೇ, ಈ ಸ್ತುತಿ ಪದಗಳೊಂದಿಗೆ ಸ್ತುತಿಯ ವಿಷಯಗಳೊಂದಿಗೆ ನಾವು ನಿನ್ನ ಸನ್ನಿಧಾನದಲ್ಲಿ ಬಂದಿರುವಂತೆ ಕರ್ತ, ನಮ್ಮ ಜೀವಿತಗಳು ಏನೆಂದು ನಿನಗೆ ಗೊತ್ತಪ್ಪ. ಅರ್ಹತೆ ಇಲ್ಲ, ಯೋಗ್ಯತೆ ಇಲ್ಲ ಎಂದು ನಾವು ಹೇಳುತ್ತಿರುವಾಗ ನಮ್ಮ ಮನಸ್ಸಿನ ವಿಚಾರ, ನಮ್ಮ ಬಾಯಿಯ ಮಾತುಗಳು, ನಮ್ಮ ನಡೆ, ನಮ್ಮ ನುಡಿ ಇವುಗಳಿಂದ ನಿನಗೆ ಸ್ವಾಮಿ ಅಪಮಾನಕರವಾದ ರೀತಿಯಲ್ಲಿ ನಾವು ಜೀವಿಸಿದ್ದಲ್ಲಿ, ಮಾತನಾಡಿದ್ದಲ್ಲಿ ನಾವು ಕ್ಷಮಾಪಣೆ ಕೇಳ್ತೇವೆ ಸ್ವಾಮಿ. ನಮ್ಮನ್ನು ಕ್ಷಮಿಸು ಅಂತ ನಾವು ನಿನ್ನಲ್ಲಿ ವಿಜ್ಞಾಪಿಸ್ತೇವೆ ಸ್ವಾಮಿ. ನಮ್ಮನ್ನು ಶುದ್ಧೀಕರಿಸು ಅಂತ ನಿನ್ನಲ್ಲಿ ನಾವು ಪ್ರಾರ್ಥಿಸ್ತೇವಪ್ಪ ಸ್ವಾಮಿ. ನಾವು ನಿನಗೆ ಯೋಗ್ಯರಾಗಿ ಜೀವಿಸ ಬಯಸ್ತೇವೆ, ನಿನಗೆ ಮಹಿಮೆ ತರುವ ಜೀವಿತ ಜೀವಿಸಲು ಬಯಸ್ತೇವೆ. ಆದುದರಿಂದ ನಮ್ಮನ್ನು ತಗ್ಗಿಸಿಕೊಂಡು, ನಮ್ಮನ್ನು ಸಮರ್ಪಿಸಿಕೊಂಡು, ಸರ್ವಶಕ್ತನಾದ ದೇವರೇ, ನಿನ್ನ ಪ್ರಸನ್ನತೆಯಲ್ಲಿ ನಮ್ಮನ್ನು ಒಪ್ಪಿಸಿಕೊಡ್ತೇವೆ. ಶುದ್ಧ ಮಾಡು, ನಮ್ಮ ಮನಸ್ಸಾಕ್ಷಿಯನ್ನು ಶುದ್ಧ ಮಾಡು. ನಮ್ಮ ಕರ್ತನೆ ಯೋಚನೆ ವಿಚಾರಗಳನ್ನು ಶುದ್ಧ ಮಾಡು. ನಮ್ಮ ಆರಾಧನೆ ನಿನಗೆ ಸಮರ್ಪಕವಾಗಿರಲಿ, ನಮ್ಮ ಸ್ತುತಿ ಸ್ತೋತ್ರಗಳು ನಿನಗೆ ಯೋಗ್ಯವಾಗಿರಲಿ. ಹಾಗೆಂದು ನಿನ್ನ ಕಡೆಗೆ ನಮ್ಮನ್ನು ಒಪ್ಪಿಸಿಕೊಡ್ತೇವೆ, ನಿನ್ನ ಹಸ್ತಕ್ಕೆ ನಮ್ಮನ್ನು ಸಮರ್ಪಿಸಿಕೊಳ್ತೇವೆ. ಆರಾಧನೆಯ ಪ್ರತಿ ಹಂತದಲ್ಲಿ ನೀನು ಇರು, ನೀನು ನಡೆಸು. ವಾಕ್ಯದ ಮುಖಾಂತರ ನಮ್ಮೊಂದಿಗೆ ಮಾತನಾಡು ಮತ್ತು ಕುಟುಂಬದಲ್ಲಿಯೂ ನಮ್ಮ ನ್ಯೂನ್ಯತೆಯಲ್ಲಿಯೂ ನೀನಿದ್ದು ಆಶೀರ್ವದಿಸಿ ನಡೆಸಿ ನೀ ಮಹಿಮೆ ಹೊಂದು. ನಿನ್ನ ಕಡೆಗೆ ನಮ್ಮೆಲ್ಲರನ್ನು ಒಪ್ಪಿಸಿಕೊಟ್ಟು ಈ ಸಮಯವನ್ನು ನಿನಗಾಗಿ ಪ್ರತಿಷ್ಠಿಸಿ, ನಜರೇತಿನ ಯೇಸು ಕ್ರಿಸ್ತನ ಶ್ರೇಷ್ಠವಾದ ಹೆಸರಿನಲ್ಲಿ ಈ ಪ್ರಾರ್ಥನೆಯನ್ನು ನಾವು ಬೇಡಿದ್ದೇವೆ ಕರ್ತನೆ, ಆಮೆನ್. ಈ ಸಮಯದಲ್ಲಿ ನಾವು ಕರ್ತನನ್ನು ಸ್ತುತಿಸುವುದಕ್ಕೋಸ್ಕರ ಹೋಗ್ತಾ ಇದ್ದೇವೆ. ನಾವು ಕರ್ತನನ್ನು ಸ್ತುತಿಸಿ ಹಾಡಿ ಒಂದು ವೇಳೆ ಆರಾಧಿಸುವಂಥ ಸಮಯದಲ್ಲಿ ದಯಮಾಡಿ ವೀಕ್ಷಕರಾಗಬೇಡ್ರಿ, ಓಕೆ? ನೀವು ಪ್ರೇಕ್ಷಕರಾಗಬೇಡ್ರಿ. ನೀವು ಟಿ ವಿ ಕಾರ್ಯಕ್ರಮ ನೋಡ್ತಾ ಇಲ್ಲ, ನೀವು ಆರಾಧಿಸ್ತಾ ಇದ್ದೀರಿ. ನಮ್ಮೊಂದಿಗೆ ಜೊತೆಯಾಗಿ ಆರಾಧಿಸ್ರಿ, ನಮ್ಮೊಂದಿಗೆ ಜೊತೆಯಾಗಿ ಹಾಡ್ರಿ. ಕಣ್ಣು ಮುಚ್ಚಿ ಪ್ರಾರ್ಥಿಸ್ಬೇಕೆಂಬುದಾಗಿ ಹಾಗೆ ಅನಿಸಿದಾಗ ಪ್ರಾರ್ಥಿಸ್ರಿ. ಕೈಗಳನ್ನ ಎತ್ತಿ ಸ್ತುತಿಸ್ಬೇಕೆಂದು ಅನಿಸಿದಾಗ ಹಾಗೆ ಮಾಡ್ರಿ. ಆದರೆ ವೀಕ್ಷಕರು ಪ್ರೇಕ್ಷಕರು ಆಗಿರೋದು ಬೇಡ, ಅದು ಆರಾಧನೆ ಅಲ್ಲ. ನಾವು ಜೊತೆಯಾಗಿ ಆರಾಧಿಸುವಾಗ, ಸ್ತುತಿಸುವಾಗ, ಪ್ರಾರ್ಥಿಸುವಾಗ, ವಾಕ್ಯ ಕೇಳುವಾಗ, ನಾವು ಜೊತೆಯಾಗಿ ಭಾಗವಹಿಸುವಾಗ ಅದು ದೇವರಿಗೆ ಮಹಿಮೆ ತರುವಂಥದ್ದಾಗ್ತದೆ ಮತ್ತು ದೇವರ ಸ್ವರ ನೀವು ಕೇಳುವುದಕ್ಕೆ ಸಾಧ್ಯವಾಗ್ತದೆ. ಹಲ್ಲೆಲೂಯಾ. ಓಕೆ, ಈ ಸಮಯನ ಆರಾಧನೆಯ ಟೀಮ್ ವೇದಿಕೆಗೆ ಬಂದು ನಮ್ಮನ್ನು ಸ್ತುತಿ ಆರಾಧನೆ ನಡೆಸಬೇಕಂತ ಕೇಳಿಕೊಳ್ತೇನೆ. ಹಲ್ಲೆಲೂಯಾ. ಸರ್ವಶಕ್ತನೂ ಪರಾಕ್ರಮಶಾಲಿಯೂ ಆದಂಥ ಆ ಯೇಸುವಿನ ಹೆಸರಿನಲ್ಲಿ ನಿಮ್ಮೆಲ್ಲರಿಗೂ ನಾನು ವಂದಿಸ್ತೇನೆ ಪ್ರೇರೆ, ಸ್ವಾಗತ ಬಯಸ್ತೇನೆ.
ಈ ಸಮಯಕ್ಕಾಗಿ ನಾನು ಮತ್ತೊಂದು ಆತನಿಗೆ ನಾನು ಸ್ತೋತ್ರ ಸಲ್ಲಿಸ್ತೇನೆ. ಹೌದು ಪ್ರೇರೆ, ನಾವು ಆರಾಧನೆ ಮಾಡುತ್ತಂತ ಆ ದೇವರು ಆತನು ಕೆಂಪು ಸಮುದ್ರವನ್ನು ಇಬ್ಬಾಗ ಮಾಡಿದಾತನು, ಬಂಡೆಯನ್ನು ಸೀಳಿ ಅದರಿಂದ ನೀರು ತಂದ ಆತನಾಗಿದ್ದಾನೆ. ಅದೆಲ್ಲ ನಮ್ಗೆ ಗೊತ್ತಿರೋಂಥ ವಿಷಯ ಪ್ರೇರೆ. ಆದರೆ ಆತನು ಬದಲಾಗಿಲ್ಲ, ಅದನ್ನು ನಾವು ಮರೆತು ಬಿಟ್ಟಿದ್ದೇವೇನು. ಆತನು ನಿಜವಾಗಿಯೂ ಬದಲಾಗಿಲ್ಲ ಪ್ರೇರೆ. ಈ ಸಮಯದಲ್ಲಿ ನಾವು ಅನೇಕರು ಆರಾಧನೆಗಾಗಿ ನಾವು ಬಂದು ಕೂತ್ಕೊಂಡಿರ್ಬೋದು ನಮ್ಮ ಸ್ಥಳದಲ್ಲಿ. ಆದರೆ ಪ್ರೇರೆ, ಅನೇಕರು ನಾವು ಸಮಸ್ಯೆಗಳನ್ನು ಹೊತ್ತುಕೊಂಡು ಕೂತ್ಕೊಂಡಿದ್ದೇವೇನು, ನಮ್ಮ ಕಷ್ಟಗಳನ್ನು ನಮ್ಮ ಮುಂದೆ ಇಟ್ಕೊಂಡು ಕೂತ್ಕೊಂಡಿದ್ದೇವೇನು ಪ್ರೇರೆ. ಒಂದು ಪಕ್ಷ ಆ ರೀತಿ ಆದಲ್ಲಿ ದಯವಿಟ್ಟು ನಿಮ್ಮ ಕಷ್ಟ, ನಿಮ್ಮ ಸಮಸ್ಯೆ ಏನಿದ್ರು ಆತನ ಪಾದಗಳಿಗೆ ಹಾಕಿ ಮನಸ್ಸಾರೆ ಯಥಾರ್ಥವಾಗಿ ಆತನನ್ನು ಆರಾಧಿಸುವಾಗ ನಿಜವಾಗಿಯೂ ಪ್ರೇರೆ, ಬೆಟ್ಟದಂಥ ಕಷ್ಟ ಇದ್ರೂ ಕೂಡ ಅದು ಕರಗಿ ಹೋಗುತ್ತದೆ ಮೇಣದಂತೆ. ಸಮುದ್ರದ ಸಮಸ್ಯೆ ಇದ್ರೂ ಕೂಡ ಅದು ಇಬ್ಬಾಗ ಆಗಿ ದಾರಿ ಆಗುತ್ತದೆ ಪ್ರೇರೆ. ಯಾವಾಗಂದ್ರೆ ನಾವು ನಿಜವಾಗಿಯೂ ಯಥಾರ್ಥವಾಗಿ ಆತನನ್ನು ಆರಾಧಿಸುವಾಗ, ಯಥಾರ್ಥವಾಗಿ ಆತನನ್ನು ಕೊಂಡಾಡುವಾಗ ಪ್ರೇರೆ, ಮುಚ್ಚಿದ ಬಾಗಿಲುಗಳು ಅವು ಯೇಸುವಿನ ಹೆಸರಿನಲ್ಲಿ ತೆರೆಯಲ್ಪಡುತ್ತವೆ. ಯಾವಾಗ ನಾವು ಯಥಾರ್ಥವಾಗಿ ಮನಸ್ಸಾರೆ ಆತನ ಸ್ತುತಿಸುವಾಗ. ಹೌದು ಪ್ರೇರೆ, ನಾವು ಹಾಡುವಂಥ ಮೊದಲನೇ ಹಾಡು, ಕರ್ತನೆ ದೇವರಲ್ಲಿ ನಿನಗೆ ಸಮಾನ ಯಾರು? ಹೌದು ಪ್ರೇರೆ, ಯಾರು ಸಮಾನ ಇಲ್ಲ. ಆತನ ಹಾಗೆ ಯಾರು ಇಲ್ಲ. ಆತನು ಸರ್ವಶಕ್ತನು, ಮಹಾಶಕ್ತಿಶಾಲಿ ಆಗಿದ್ದಾನೆ ಪ್ರೇರೆ. ಆ ದೇವರನ್ನು ಆರಾಧಿಸ್ತಾರಂತೆ. ಮೊದಲೇದಾಗಿ ಈ ಹಾಡನ್ನು ಹಾಡಿ ಆತನಿಗೆ ನಾವು ಮಹಿಮೆ ಪಡಿಸೋಣ. ಕರ್ತನೇ ದೇವರಲ್ಲಿ ನಿನಗೆ ಸಮಾನ ಯಾರು? ಆಕಾಶದಲ್ಲೂ ಭೂಮಿಯಲ್ಲೂ ನಿನಗೆ ಸಮಾನ ಯಾರು? ಕರ್ತನೇ ದೇವರಲ್ಲಿ ನಿನಗೆ ಸಮಾನ ಯಾರು? ಆಕಾಶದಲ್ಲೂ ಭೂಮಿಯಲ್ಲೂ ನಿನಗೆ ಸಮಾನ ಯಾರು? 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 ಆಕಾಶದಲ್ಲೂ ಭೂಮಿಯಲ್ಲೂ ನಿನಗೆ ಸಮಾನ ಯಾರು? ಆಕಾಶದಲ್ಲೂ ಭೂಮಿಯಲ್ಲೂ ನಿನಗೆ ಸಮಾನ ಯಾರು? ಕೆಂಪು ಸಮುದ್ರವ ಒಡೆದು ನಿನ್ನ ಜನರನ್ನು ನಡೆಸಿದೆ ನೀ. ಕೆಂಪು ಸಮುದ್ರವ ಒಡೆದು ನಿನ್ನ ಜನರನ್ನು ನಡೆಸಿದೆ ನೀ. ನೀನೆ ಶಕ್ತನು ಸರ್ವಶಕ್ತನು, ನೀನೆ ಶಕ್ತನು ಸರ್ವಶಕ್ತನು, ನಿನ್ನ ವಾಕ್ಯವು ಬದಲಾಗದು. ನಿನಗೆ ಸಮಾನ ಯಾರು? ನಿನಗೆ ಸಮಾನ ಯಾರು? ನಿನಗೆ ಸಮಾನ ಯಾರು? ನಿನಗೆ ಸಮಾನ ಯಾರು? ಆಕಾಶದಲ್ಲೂ ಭೂಮಿಯಲ್ಲೂ ನಿನಗೆ ಸಮಾನ ಯಾರು? ಆಕಾಶದಲ್ಲೂ ಭೂಮಿಯಲ್ಲೂ ನಿನಗೆ ಸಮಾನ ಯಾರು? ಬಂಡೆಯನ್ನು ನೀನು ಸೀಳಿ ನಿನ್ನ ಜನರ ದಾಹ ನೀಗಿದೆ. ಬಂಡೆಯನ್ನು ನೀನು ಸೀಳಿ ನಿನ್ನ ಜನರ ದಾಹ ನೀಗಿದೆ. ನಿನ್ನ ನಾಮದ ಅತಿಶಯ, ನಿನ್ನ ನಾಮದ ಅತಿಶಯ ಯಾವಾಗಲೂ ರಕ್ಷಿಸುವೆ. ನಿನಗೆ ಸಮಾನ ಯಾರು? ನಿನಗೆ ಸಮಾನ ಯಾರು? ನಿನಗೆ ಸಮಾನ ಯಾರು? ನಿನಗೆ ಸಮಾನ ಯಾರು? ಆಕಾಶದಲ್ಲೂ ಭೂಮಿಯಲ್ಲೂ ನಿನಗೆ ಸಮಾನ ಯಾರು? ಆಕಾಶದಲ್ಲೂ ಭೂಮಿಯಲ್ಲೂ ನಿನಗೆ ಸಮಾನ ಯಾರು? ನಿನಗೆ ಸಮಾನ ಯಾರು? ನಿನಗೆ ಸಮಾನ ಯಾರು? ಹೌದು ಕರ್ತನೇ, ಯಾರಿಲ್ಲ. ನಿನಗೆ ಸಮಾನ ಯಾರು? ನಿನಗೆ ಸಮಾನ ಯಾರು?
ಆಕಾಶದಲ್ಲೂ ಭೂಮಿಯಲ್ಲೂ ನಿನಗೆ ಸಮಾನ ಯಾರು? ಆಕಾಶದಲ್ಲೂ ಭೂಮಿಯಲ್ಲೂ ನಿನಗೆ ಸಮಾನ ಯಾರು? ಕೊನೆಯದಾಗಿ ಆಕಾಶದಲ್ಲೂ ಭೂಮಿಯಲ್ಲೂ ನಿನಗೆ ಸಮಾನ ಯಾರು? ಹೌದು ಕರ್ತನೆ, ಅಪ್ಪ ನಿನಗೆ ಸಮಾನ ಯಾರು ಎಂಬ ಪ್ರಶ್ನೆಗೆ ಉತ್ತರ ಸ್ವಾಮಿ, ಯಾರು ಇಲ್ಲ ಎಂದು ಕರ್ತನೆ. ಅಪ್ಪ ನಿನಗೆ ಸಮಾನರು ಯಾರು ಇಲ್ಲ ಕರ್ತನೆ. ಅಪ್ಪ ಕೆಂಪು ಸಮುದ್ರವನ್ನು ಇಬ್ಬಾಗ ಮಾಡಿದ ದೇವರೇ, ಓ ಕರ್ತನೆ, ಬಂಡೆಯನ್ನು ಸೀಳಿ ಅದರಿಂದ ನೀರು ಹೊರಬರುವಂತೆ ಮಾಡಿದ ಏಕೈಕ ದೇವರೇ, ಅಪ್ಪ ಇಂದು ನೀನು ಬದಲಾಗಿಲ್ಲ ಕರ್ತನೆ. ಹೌದು ಪ್ರೇರೆ, ಆ ಬದಲಾಗದ ದೇವರು ನಾವು ಆರಾಧಿಸ್ತಾ ಇರುವಂತೆ ನಾವು ಹೃದಯಪೂರ್ವಕವಾಗಿ ಆತನನ್ನು ಆರಾಧನೆಯನ್ನು ನಾವು ಮುಂದುವರಿಸೋಣ ಪ್ರೇರೆ. ನಾವು ಇದ್ದ ಸ್ಥಳದಲ್ಲಿ ನಾವು ಕಣ್ಣುಗಳನ್ನು ಮುಚ್ಚಿದವರಾಗಿ ಪ್ರೇರೆ, ನಾವು ಹೃದಯಪೂರ್ವಕವಾಗಿ ಮನಸ್ಸಾರೆ ಆತನನ್ನು ಸ್ತುತಿಸೋಣ. ಯಾಕೆಂದರೆ ಆತನು ಬದಲಾಗಿಲ್ಲ ಪ್ರೇರೆ. ಆತನು ಏಕೈಕ ದೇವರು, ನಮ್ಮನ್ನು ಪ್ರೀತಿ ಮಾಡಿದ ಏಕೈಕ ದೇವರು ಆತನು ಬದಲಾಗುವ ದೇವರಲ್ಲ ಪ್ರೇರೆ. ಓ ಮನುಷ್ಯರು ಬದಲಾಗ್ತಾರೆ, ಪರಿಸ್ಥಿತಿಗಳು ಬದಲಾಗ್ತವೆ, ಆದರೆ ಆತನು ಬದಲಾಗಿಲ್ಲ. ಆತನು ಅದ್ಭುತ ಸ್ವರೂಪನು ಪ್ರೇರೆ. ಈ ಅದ್ಭುತ ಸ್ವರೂಪನನ್ನು ನಾವು ಮನಸ್ಸಾರೆ ಆರಾಧಿಸೋಣ. ಮುಂದಿನ ಹಾಡನ್ನು ಹಾಡ್ತಾರಂತೆ, ಯೇಸುವೇ ಸ್ತುತಿಸುವೆ ನಿನ್ನನ್ನೇ ಮನಸ್ಸಾರೆ ಎಂದು ಹಾಡಿ ಆತನನ್ನು ಮಹಿಮೆ ಪಡಿಸೋಣ. ಮನಸಾರೆ 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 ಸ್ತುತಿಸುವೆ ಮನಸಾರೆ. ಹೌದು ಕರ್ತನೆ, ಅಪ್ಪ ಮನಸಾರೆ ನಿನ್ನ ಸ್ತುತಿ ಮಾಡ್ತೇವೆ ಕರ್ತನೆ ಯೇಸುವೆ. ಓ ಮನಸಾರೆ ನಿನ್ನನ್ನು ಆರಾಧಿಸ್ತೇವೆ ಯೇಸುವೆ. ಯೇಸುವೆ ಸ್ತುತಿಸುವೆ ನಿನ್ನನ್ನೇ ಮನಸಾರೆ. ಯೇಸುವೆ ಸ್ತುತಿಸುವೆ ನಿನ್ನನ್ನೇ ಮನಸಾರೆ. ಮನಸಾರೆ 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 ಸ್ತುತಿಸುವೆ ಮನಸಾರೆ. ಮನಸಾರೆ 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 ಆರಾಧಿಸುವೆ ಮನಸಾರೆ. ನನ್ನ ಪಾಪಕ್ಕಾಗಿ ಶಿಲುಬೆಯ ನೀ ಹೊತ್ತೆ, ನನ್ನ ದ್ರೋಹಕ್ಕಾಗಿ ಪ್ರಾಣವ ನೀಡಿದೆ. ನನ್ನ ಪಾಪಕ್ಕಾಗಿ ಶಿಲುಬೆಯ ನೀ ಹೊತ್ತೆ, ನನ್ನ ದ್ರೋಹಕ್ಕಾಗಿ ಪ್ರಾಣವ ನೀಡಿದೆ. ಈ ಪ್ರೀತಿಗಾಗಿ, ಈ ತ್ಯಾಗಕ್ಕಾಗಿ ಆರಾಧಿಸುವೆ ಮನಸಾರೆ ನಿನ್ನನ್ನೇ. ಈ ಪ್ರೀತಿಗಾಗಿ, ಈ ತ್ಯಾಗಕ್ಕಾಗಿ ಆರಾಧಿಸುವೆ ಮನಸಾರೆ ನಿನ್ನನ್ನೇ. ಮನಸಾರೆ ಮನಸಾರೆ ಮನಸಾರೆ
ಸ್ತುತಿಸುವೆ ಮನಸಾರೆ 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 ಆರಾಧಿಸುವೆ ಮನಸಾರೆ. ನೀ ನಡೆಸುವ ರೀತಿ ಜ್ಞಾನಕ್ಕೆ ನಿಲುಕದು, ನೀ ತೋರಿಸುವ ಪ್ರೀತಿ ಕಣ್ಮಣಿಯ ರೀತಿ. ನೀ ನಡೆಸುವ ರೀತಿ ಜ್ಞಾನಕ್ಕೆ ನಿಲುಕದು, ನೀ ತೋರಿಸುವ ಪ್ರೀತಿ ಕಣ್ಮಣಿಯ ರೀತಿ. ಸ್ತುತಿಸುವೇನು ಹೊಗಳುವೇನು ಘನಪಡಿಸುವೆ ಮನಸಾರೆ ನಿನ್ನನ್ನೇ. ಸ್ತುತಿಸುವೇನು ಹೊಗಳುವೇನು ಘನಪಡಿಸುವೆ ಮನಸಾರೆ ನಿನ್ನನ್ನೇ. ಮನಸಾರೆ 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 ಸ್ತುತಿಸುವೆ ಮನಸಾರೆ 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 ಆರಾಧಿಸುವೆ ಮನಸಾರೆ. ಮನಸಾರೆ ಮನಸಾರೆ ಸ್ತುತಿಸುವೆ ಮನಸಾರೆ. ಕೊನೆಯದಾಗಿ ಮನಸಾರೆ 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 ಆರಾಧಿಸುವೆ ಮನಸಾರೆ. ಹೌದು ಕರ್ತನೆ, ಅಪ್ಪ ಮನಸಾರೆ ನಿನ್ನ ಆರಾಧಿಸುವುದು ಕರ್ತನೆ. ಅಪ್ಪ ನೀ ಮಾಡಿದ ಎಲ್ಲ ಉಪಕಾರ ನೆನೆಸಿ ಕರ್ತನೆ, ನಾವು ಹೃದಯ ಧಾರಾಳದಿಂದ ಸ್ವಾಮಿ ಮನಸಾರೆ ಕರ್ತನೆ ನಿನ್ನನ್ನು ಆರಾಧಿಸುತ್ತೇವೆ ಕರ್ತನೆ. ಹೌದಪ್ಪ ಸ್ವಾಮಿ, ಇಲ್ಲಿವರೆಗೂ ನಮ್ಮನ್ನು ನಡೆಸಿದ್ದಿ, ನಮ್ಮನ್ನು ಬಲಪಡಿಸಿದ್ದಿ ಕರ್ತನೆ. ಇನ್ನು ಮುಂದೆ ನಡೆಸಲು ಕರ್ತನೆ ಶಕ್ತನಾಗಿದ್ದಿ ಕರ್ತನೆ. ಅಪ್ಪ ಈ ಎಲ್ಲ ಆರಾಧನೆಯನ್ನು ಅಪ್ಪ ಕರ್ತನೆ ನಿನ್ನ ಪಾದಕ್ಕೆ ಅರ್ಪಿಸುತ್ತಾ ಯೇಸುವೆ ನಿಮ್ಮ ನಾಮದಲ್ಲಿ ನಾವು ಬೇಡಿಕೊಂಡು ಹೊಂದಿದ್ದೇವೆ ತಂದೆ, ಆಮೆನ್. ಆ ಅದ್ಭುತವಾದ ಆರಾಧನೆಯ ಸಮಯಕ್ಕಾಗಿ ದೇವರಿಗೆ ನಾವು ಸ್ತೋತ್ರ ಸಲ್ಲಿಸೋಣ. ವಿಶೇಷವಾಗಿ ಕರ್ತನು ನಮ್ಮೊಂದಿಗೆ ಆ ಆರಾಧನೆಯ ಸಮಯದಲ್ಲಿ ನಮ್ಮ ಆರಾಧನೆಯನ್ನು ಸ್ವೀಕರಿಸಿದ್ದಾನೆ ಎಂದು ನಾನು ನಂಬ್ತೇನೆ ಮತ್ತು ನೀವು ಸಹ ಆ ಖಚಿತತೆಯನ್ನು ಹೊಂದಿದ್ದೀರಿ ಅಂತ ನಾನು ನೆನೆಸ್ತೇನೆ. ಪ್ರಿಯರೇ, ಈ ಸಮಯದಲ್ಲಿ ನಾನು ಈ ಮುಂದಿನ ಭಾನುವಾರ ಅಂದರೆ 30ನೇ ತಾರೀಕು ಆಗಸ್ಟ್ 2020 ಆರಾಧನೆಯನ್ನು ನಾವು ಆನ್ಲೈನ್ ಅಲ್ಲ ಕೂಡಿ ಜೊತೆಯಾಗಿ ಆರಾಧಿಸುವುದಕ್ಕೆ ನಿರ್ಧರಿಸಿದ್ದೇವೆ. ಸಂತೋಷನಾ? ಅಯ್ಯೋ, ಇಷ್ಟೊಂದು ತಿಂಗಳು ಆಯಿತು, ನಾವು ನಿಮ್ಮ ಮುಖ ನೋಡಿಲ್ಲ. ನಾನು ನೆನೆಸ್ತೇನೆ ನಿಮಗೆ ಆಸಕ್ತಿ ಇದೆ, ನೀವು ಉತ್ಸಾಹದಿಂದ ಬಂದು ಈ ಆರಾಧನೆಯಲ್ಲಿ ಭಾಗವಹಿಸಲಿಕ್ಕಿದ್ದೀರಿ. ಏನು ಗೊತ್ತಾ, ನಾವು ಮಾರ್ಚ್ ತಿಂಗಳಿನಲ್ಲಿ ಮುಕ್ತಾಯ ಅಂದರೆ ಲಾಸ್ಟ್ ನಾವು ಸೇರಿ ಬಂದದ್ದು. ಅನಂತರ ಈಗ
ಈ ಒಂದು ತಿಂಗಳಿನಲ್ಲಿ, ಅಂದರೆ ಆಗಸ್ಟ್ ತಿಂಗಳಿನ ಲಾಸ್ಟ್ ಸಂಡೇಯಲ್ಲಿ ತಿರುಗಿ ಸೇರಿ ಬರುತ್ತಾ ಇರುವಂತೆ, ಲಾಸ್ಟ್ ಸಂಡೇಯಲ್ಲಿ ಸೇರಿ ಬರ್ತಾ ಇರುವಂತೆ, ಇದು ವಿಶೇಷವಾಗಿ ನೀವು ಗಮನಿಸ್ರಿ, ಜಗತ್ತು ಭಾಳ ಬದಲಾಗಿಬಿಟ್ಟಿದೆ ಅಲ್ವಾ? ಭಾಳ ಬದಲಾಗಿಬಿಟ್ಟಿದೆ. ನಮ್ಮೊಂದಿಗಿದ್ದವರು ಈಗ ಇಲ್ಲ. ನಮ್ಮ ಆಚರಣೆ ಸಂಪ್ರದಾಯಗಳು ಎಲ್ಲ ಬದಲಾಗಿಬಿಟ್ಟಿದೆ. ಇಂತಹ ಸನ್ನಿವೇಶದಲ್ಲಿ ನಾವು ಕೂಡಿ ಬರುತ್ತಾ ಇರುವಂತೆ ನಾವು ಕೂಡಿ ಬರಲೇಬೇಕು. ಯಾಕಂದರೆ ನಮಗೆ ಇದರ ಅವಶ್ಯಕತೆ ಭಾಳ ತೀವ್ರವಾಗಿರುವಂಥದ್ದು ನಾವು ಗುರುತಿಸ್ತಾ ಇರುವಂಥ ಕೆಲವೊಂದು ಪ್ರಾಕ್ಟಿಕಲ್ ಸಜೆಷನ್ಸ್, ನಾವು ಯಾವ ರೀತಿಯಾಗಿ ಸೇರಿ ಬರಬೇಕನ್ನುವಂಥದ್ದನ್ನು ನಾನು ನಿಮಗೆ ತಿಳಿಸ್ತೇನೆ. ವಿಶೇಷವಾಗಿ ನಾವು ಗಮನಿಸೋಣ, ಈ 7 ಗಂಟೆಗೆ ಮತ್ತು 9 ಗಂಟೆಗೆ ಕನ್ನಡದ ಆರಾಧನೆ ನಡೀತದೆ. ಮತ್ತು ಈ ಆರಾಧನೆ ಮೊದಲು ನಾವು ಕೂಡಿ ಬಂದಾಗ ಸುಮಾರು 1.5 ತಾಸು 2 ತಾಸು ನಾವು ಆರಾಧನೆಗೆ, ವಾಕ್ಯಕ್ಕೆ ನಾವು ಸಮಯ ಕೊಡುತ್ತಾ ಇದ್ದೆವು. ಆದರೆ ಆ ರೀತಿಯಾಗಿ ಸಮಯ ನಾವು ಕೊಡುವುದಕ್ಕೆ ಆಗುವುದಿಲ್ಲ. ನಾವು 7 ಗಂಟೆ ಆರಾಧನೆ ಎಂದು ಹೇಳುವಾಗ ನಾವು ಅದನ್ನು ಸಾಧ್ಯವಾದಷ್ಟು ಬೇಗನೆ ಮುಕ್ತಾಯಗೊಳಿಸಿ, ನಾವು ಸಮಯ ಯಾಕೆ ಇಷ್ಟೊಂದು ದೊಡ್ಡ ಸಮಯ ಕೊಟ್ಟಿದ್ದೇವೆ ಅಂದರೆ, ನೆಕ್ಸ್ಟ್ ಸರ್ವಿಸ್ಗಾಗಿ ನಾವು ಈ ಹಾಲನ್ನು ಮತ್ತೆ ತಿರುಗಿ ಸ್ಯಾನಿಟೈಸ್ ಮಾಡಬೇಕು. ಓಕೆ, ಅದಕ್ಕಾಗಿ ನಾವು ಬಹಳ ಲೇಟ್, ಅಂದರೆ ಬಹಳ ತಡವಾಯಿತಂದರೆ 8:30, ಓಕೆ, ಅಷ್ಟರೊಳಗೆ ನಮ್ಮ ಉದ್ದೇಶ ಏನಂದರೆ 8 ಗಂಟೆಯಷ್ಟರಲ್ಲಿ ನಾವು ಆರಾಧನೆ ಎಲ್ಲ ಮುಕ್ತಾಯಗೊಳಿಸೋಣ. 7 ಗಂಟೆಯಿಂದ 8 ಗಂಟೆಗೆ ಮುಕ್ತಾಯಗೊಳಿಸೋಣ ಮತ್ತು 9 ರಿಂದ 10 ಗಂಟೆಗೆ ಆರಾಧನೆ ಮುಕ್ತಾಯಗೊಳಿಸೋಣ ಅನ್ನುವಂಥದ್ದು ನಮ್ಮ ಪ್ರಯತ್ನ. ಆ ಆರಾಧನೆ ಮತ್ತು ಆ ವಾಕ್ಯದ ಒಟ್ಟಾರೆ ಸಮಯ 1 ತಾಸು, ಅದಕ್ಕಿಂತ ಒಂದು ವೇಳೆ ಸ್ವಲ್ಪ ಹೆಚ್ಚಾಗ್ಬೋದು. ಆದರೆ 2 ತಾಸಂತೂ ಆಗೋದಿಲ್ಲ. ಯಾಕಂದರೆ ನೀವು ಹೋಗಬೇಕು, ನಾವು ಹಾಲನ್ನು ಕೂಡ ಸ್ಯಾನಿಟೈಸ್ ಮಾಡಬೇಕು. ಅದಕ್ಕಾಗಿ ಈ ಒಂದು ಹೆಚ್ಚಿನ ಸಮಯ ನಾವು ತೆಗೆದುಕೊಳ್ತಾ ಇದ್ದೇವೆ. ಸೊ ದಯಮಾಡಿ ನೀವು ಬರುವಾಗ ಫಸ್ಟ್ ಕಮ್ ಫಸ್ಟ್ ಸರ್ವ್ ಬೇಸಿಸ್, ಅಂದರೆ ಸ್ಥಳದಲ್ಲಿ ನಾವು ಮೊದಲು ಕೂತ್ಕೊಂಡಂತೆ ಕೂತ್ಕೊಳ್ಳೋದಕ್ಕೆ ಆಗುವುದಿಲ್ಲ ಅನ್ನುವಂಥದ್ದು ನಿಮಗೆ ಗೊತ್ತಿದೆ. ಸ್ವಲ್ಪ ನಾವು ಮಧ್ಯದಲ್ಲಿ ಸ್ಥಳ ಕೊಟ್ಟು ನಾವು ಕೂತ್ಕೊಳ್ಬೇಕು. ಸೊ ಹಾಗಿರುವಾಗ ನೀವು ಬೇಗನೆ ಫಸ್ಟ್ ಬಂದರೆ ನಿಮಗೆ ಫಸ್ಟ್ ಸ್ಥಳ ಸಿಗ್ತದೆ. ಫಸ್ಟ್ ಕಮ್ ಫಸ್ಟ್ ಸರ್ವ್ ಆ ಥರ. ಸೊ ಬೇಗನೆ ಬರಬೇಕು. ಮತ್ತು ವಿಶೇಷವಾಗಿ ನೀವು ಬರುವಾಗ ಪ್ರವೇಶದ ಸ್ಥಳದಲ್ಲಿ ನಿಮಗೆ ಈ ಒಂದು ಟೆಂಪ್ರೇಚರ್ ಚೆಕ್ ಮಾಡ್ತಾರೆ. ನಿಮಗೆ ಜ್ವರ ಇಲ್ಲ ಅಂದರೆ ಅಷ್ಟೇ ಆರಾಧನೆಗೆ ಬಿಡ್ತೇವೆ. ಜ್ವರ ಇದೆ ಎಂಬುದಾಗಿದ್ದರೆ ನೀವು ದಯಮಾಡಿ ಮನೆಗೆ ವಾಪಸ್ ಹೋಗಬೇಕಾಗ್ತದೆ. ಯಾಕಂದರೆ ಒಂದು ವೇಳೆ ಅದು ಕೊರೋನಾ ಸೋಂಕು ಮತ್ತೊಬ್ಬರಿಗೆ ಹರಡಬಾರ್ದು ಎಂಬುವಂಥದ್ದು ನಮ್ಮ ಉದ್ದೇಶ. ಅದಕ್ಕಾಗಿ ಸೊ ನೀವು ಬರುವಾಗ ಪ್ರತಿಯೊಬ್ಬರ ಟೆಂಪ್ರೇಚರ್ ಚೆಕ್ ಮಾಡ್ತದೆ. ಓಕೆ, ಯಾರಿಗೂ ಸ್ಪೆಷಲ್ ಅಂತ ಇಲ್ಲ. ಪ್ರತಿಯೊಬ್ಬರ ಟೆಂಪ್ರೇಚರ್ ನಾವು ಜ್ವರ ಚೆಕ್ ಮಾಡಿನೇ ನಾವು ಒಳಗೆ ಬಿಡುವಂಥದ್ದು. ಮತ್ತು ಮಾಸ್ಕ್ ಧರಿಸುವಂಥದ್ದಂತೂ ಕಡ್ಡಾಯ. ಎಲ್ಲರೂ ಮಾಸ್ಕ್ ಧರಿಸಬೇಕು. ನೀವು ಕಡ್ಡಾಯವಾಗಿ ಆ ಮಾಸ್ಕನ್ನು ತೆಗೆದುಕೊಂಡು ಬಂದು ಧರಿಸ್ಬೇಕಂತ ನಾನು ಕೇಳಿಕೊಳ್ತೇನೆ. ಜೊತೆಗೆ ಅಂತರ ಕಾಪಾಡಿಕೊಳ್ಳುವಂಥದ್ದು ಮುಖ್ಯ. ಸ್ಯಾನಿಟೈಸರ್ ಉಪಯೋಗಿಸುವಂಥದ್ದು ಕೂಡ ಬಹಳ ಮುಖ್ಯವಾದದ್ದು. ಮತ್ತು ಕೈ ಕುಲುಕುವಂಥದ್ದು, ಹ್ಯಾಂಡ್ ಶೇಕ್ ಮಾಡುವಂಥದ್ದು, ಅಥವಾ ಭಾಳ ದಿವಸ ಆತ್ರಿ ಭೇಟಿಯಾಗಿವಿ ಅಂತ ಅಪ್ಕೊಳ್ಳೋದು, ಅದೆಲ್ಲ ಮಾಡೋಕ್ಕೆ ಹೋಗಬೇಡ್ರಿ. ಈ ರೋಗ ಓಡಿಸಿದ ಮೇಲೆ ಆಮೇಲೆ ಅವನ್ನೆಲ್ಲ ಸ್ಟಾರ್ಟ್ ಮಾಡೋಣ ಅಂತ. ಸೊ ವಿಶೇಷವಾಗಿ ನಾವು ಈ ಒಂದು ಭಾನುವಾರ ಈ ಪ್ರಯತ್ನ ಮಾಡ್ತೇವೆ. ಅದರ ನಂತರ ನಾವು ಕಲಿತೇವೆ ಏನೇನು ಮಾಡ್ಬೋದು ಇನ್ನೂ ಸುಧಾರಿಸಲಿಕ್ಕೆ ಅಂತ. ಸೊ ನಂತರ ಮತ್ತೆ ಸ್ಪೆಷಲ್ ಆಗಿ ನಾನು ಆ ವಿಷಯಗಳನ್ನ ನಿಮಗೆ ಈ ಒಂದು ಅನೌನ್ಸ್ಮೆಂಟ್ ಆಗಿ ನಿಮ್ಮ ಈ ಒಂದು ಸುದ್ದಿ ತಿಳಿಸುವಂತೆ ನಾನು ಪ್ರಯತ್ನ ಮಾಡ್ತೇನೆ. ಆದರೆ ದಯಮಾಡಿ ಆರಾಧನೆಗೆ ಬರ್ತಾ ಇದ್ದಂಥ ಎಲ್ಲರಿಗೂ ಈ ಸುದ್ದಿ ತಿಳಿಸ್ರಿ. ಚರ್ಚ್ ವಾಪಸ್ ಆರಂಭ ಆಗ್ತಾ ಇದೆ, ಎಲ್ಲರೂ ಬನ್ನಿರಿ ಎಂಬುದಾಗಿ. ಅಷ್ಟೇ ಬೇಗ ಬನ್ನಿರಿ ಮತ್ತು ಬೇಗ ಹೋಗಲಿಕ್ಕೆ ಸಾಧ್ಯ. ಓಕೆನಾ? ಸೊ ಸಂತೋಷವಾಗಿರ್ಬೇಕು ಇವತ್ತು. ಓಕೆ, ನಾನು
ಒಂದು ವೇಳೆ ಎಲ್ಲರೂ ಕೂತ್ಕೊಂಡಿದ್ರೆ ಆರ್ ಯು ಹ್ಯಾಪಿ ಅಂತ ಕೇಳಿ ಅವೆಲ್ಲ ಪ್ರಶ್ನೆ ಕೇಳ್ಬೋದಾಗಿತ್ತು. ಬಟ್ ನಿಮಗೆ ಗೊತ್ತಿದೆ ಐ ಆಮ್ ಹ್ಯಾಪಿ, ನೀವೆಲ್ಲ ಬರ್ತಾ ಇದ್ದೀರ ಅಂತ ಹೇಳಿ. ಸೊ ನಿಮ್ಮನ್ನು ನೋಡಲಿಕ್ಕೆ ನಾವು ಬಹಳ ಸಂತೋಷದಿಂದ, ಕಾತುರತೆಯಿಂದ, ಆಸಕ್ತಿಯಿಂದ ಕಾಯ್ದಿದ್ದೇವೆ. ಲೆಟ್ ಅಸ್ ಹೋಪ್ ಆ್ಯಂಡ್ ಹ್ಯಾವ್ ಅ ಗ್ರೇಟ್ ಟೈಮ್. ವಿಶೇಷವಾದ ಸಮಯ. ನಾವು ಮುಂದಿನ ಭಾನುವಾರ ನಾವೆಲ್ಲ ಸೇರಿ ಬರುವಾಗ ವಾಪಸ್ ಹಬ್ಬ ಸ್ಟಾರ್ಟ್ ಆಗ್ತದೆ. ಸೊ ಆ ಥರ ನಾವು ಸೆಲೆಬ್ರೇಟ್ ಮಾಡೋಣ. ಬಟ್ ಈ ಸಮಯ ದೇವರ ವಾಕ್ಯವನ್ನು ಕೇಳುವಂಥ ಸಮಯ. ಸೊ ಆ ವಾಕ್ಯ ಕೇಳೋದಕ್ಕೆ ಹೋಗುವಂತೆ ನಾವು ಪಾಸ್ಟರ್ ಬೀನಾ ಅವರು ಮುಂದೆ ಬಂದು ನಮ್ಮನ್ನು ದೇವರ ವಾಕ್ಯವನ್ನು ಬೋಧಿಸುವುದಕ್ಕೆ ನಾನು ಈ ಸಮಯದಲ್ಲಿ ಆಮಂತ್ರಿಸ್ತೇನೆ. Praise the Lord, dear family of God. ದೇವರ ಕುಟುಂಬದ ಸದಸ್ಯರಾಗಿರುವಂಥ ನಿಮ್ಮೆಲ್ಲರಿಗೂ ಈ ಮುಂಜಾನೆ ನಾನು ವಂದಿಸ್ತೇನೆ. Today is the last day to meet all of us in this way online. ಆನ್ಲೈನ್ ಮೂಲಕವಾಗಿ ಈ ವಿಧದಲ್ಲಿ ಇದು ಕೊನೆಯ ಒಂದು ವಾರವಾಗಿರ್ತದೆ. ಈ ರೀತಿಯಾಗಿ ನಾವು ಭೇಟಿ ಆಗ್ತಾ ಇರುವಂಥದ್ದು. As pastor has already informed you that we will be meeting as regular church, not the virtual church but regular church from 30th. ಪಾಸ್ಟರ್ ಅವರು ಮೊದಲೇದಾಗಿ ಈಗ ಹೇಳಿರುವಂತೆ ನಾವು ಈ ರೀತಿ ಕೇವಲ ಆನ್ಲೈನ್ ಮೂಲಕವಾಗಿ ಅಂತಲ್ಲ, ನಾವು ಎಲ್ಲರೂ ಸೇರಿ ಈ ಒಂದೇ ಸ್ಥಳದಲ್ಲಿ ಬಂದು ಆರಾಧಿಸುವಂಥ ಕೆಲಸ ಮಾಡಲಿಕ್ಕಿದ್ದೇವೆ. Today is exactly 5 months we are completing. 23rd of March to 23rd of August, 5 months, 150 days we have not met face to face. 23ನೇ ಮಾರ್ಚ್ನಿಂದ ಹಿಡಿದು 23ನೇ ಆಗಸ್ಟ್ವರೆಗೂ ಈ ದಿನ ನಾವು ಗಮನಿಸುವುದಾಗಿದ್ದಲ್ಲಿ 5 ತಿಂಗಳು ನಾವು ಈ ರೀತಿಯಲ್ಲಿ ನಾವು ಸಾಗಿದೆವು. And we could not meet. ನಾವು ಭೇಟಿ ಆಗ್ಲಿಕ್ಕೆ ಆಗಲಿಲ್ಲ. Although we were connected with online services. ಆನ್ಲೈನ್ ಮೂಲಕವಾಗಿ ಸರ್ವಿಸ್ಗಳಲ್ಲಿ ನಾವು ಭಾಗಿಯಾಗ್ತಾ ಇದ್ರೂ ಸಹ, but physical fellowship was not happening. ಆದ್ರೆ ದೈಹಿಕವಾಗಿ ನಾವು ಸೇರಿ ಬರುವಂತ ಅನ್ಯೋನ್ಯತೆ ಸಾಧ್ಯವಾಗ್ತಾ ಇದ್ದಿದ್ದಿಲ್ಲ. But good news is that on 30th August we all are meeting together. ಆದ್ರೆ ಒಳ್ಳೆಯ ಸುದ್ದಿ ಏನಂತಂದ್ರೆ ಇದೇ 30ನೇ ತಾರೀಕದಂದು ನಾವೆಲ್ಲರೂ ಸೇರಿ ಕೂಡಿ ಬರ್ಲಿಕ್ಕಿದ್ದೇವೆ. 150 days. 150 ದಿನಗಳು We were apart from each other. ಒಬ್ಬರಿಂದ ಒಬ್ಬರು ನಾವು ದೂರವಾಗಿದ್ದೆವು. What did we do in this all days? ಈ ಎಲ್ಲ 150 ದಿನಗಳಲ್ಲಿ ನಾವು ಏನ್ ಮಾಡಿದ್ವಿ ಈ ದಿನಗಳಲ್ಲಿ? Yes, Corona had captured everything. ಹೌದು, ಈ ಒಂದು ಕೊರೋನಾ ಎಲ್ಲ ಕಡೆ ಸಂಪೂರ್ಣ ಆವರಿಸಿಕೊಂಡಿದೆ. Everything was closed down, locked down, shut down. ಎಲ್ಲ ರೀತಿಯಾಗಿರುವಂತಹ ಕ್ಲೋಸ್ ಡೌನ್ ಆಗಿದೆ, ಯಾವುದೇ ರೀತಿ ಎಲ್ಲ ಬಂದ್ ಆಗಿರುವಂತ ಪರಿಸ್ಥಿತಿ. But ಆದ್ರೆ as a church and the pastoral team, ನಾವು ಸಭೆಯಾಗಿ ಸಭಾಪಾಲನಾ ನಮ್ಮ ಟೀಮ್ ಆಗಿ, our pastor, he said that we need to be connected and we need to grow in the word of God. ನಮ್ಮ ಪಾಸ್ಟರ್ ಅವರು ಹೇಳಿದ್ರು, ನಾವು ದೇವರೊಟ್ಟಿಗೆ ಅನ್ಯೋನ್ಯತೆಯಲ್ಲಿ ಇರಬೇಕು, ಅಷ್ಟು ಮಾತ್ರವಲ್ಲದೆ ನಾವೆಲ್ಲರೂ ಸೇರಿ ಬೆಳಿಬೇಕು ಅಂತ ಹೇಳಿ. So in this 150 days, if you remember and want to recollect and want to thank God that how God has been good to us, we will just remember certain things. ನಾವು ಈ ಒಂದು 150 ದಿನಗಳಲ್ಲಿ ಗಮನಿಸುವುದಾಗಿದ್ದಲ್ಲಿ ದೇವರು ಯಾವ ರೀತಿಯಲ್ಲಿ ನಡೆಸಿದನು, ಯಾವ ರೀತಿ ಸೇವೆ ಆಯಿತು, ಅದಕ್ಕಾಗಿ ನಾವು ಕೆಲವೊಂದು ವಿಷಯಗಳನ್ನು ನೆನಪಿಸಿಕೊಂಡು ದೇವರು ಕೃತಜ್ಞತೆ We ಸಲ್ಲಿಸೋಣ. took 5 group Bible studies about why suffering. ಯಾಕೆ ಕಷ್ಟಗಳು ಅನ್ನುವಂತ ವಿಷಯಕ್ಕೆ ಸಂಬಂಧಪಟ್ಟಂತ ಸಂಗತಿಯನ್ನ, ಬೈಬಲ್ ಸ್ಟಡಿಯನ್ನ ನಾವು ಮಾಡಿದೆವು. 5 ವಾರದಲ್ಲಿ ನಾವು ಮಾಡಿದೆವು. 5 days. 5 ದಿನ. And then again we went for 2 weeks. We were having Bible study daily. ಪ್ರತಿ ದಿನ ನಾವು 2 ವಾರ ಪ್ರತಿ ದಿನ ಬೈಬಲ್ ಸ್ಟಡಿಯನ್ನ ಮಾಡಿದೆವು. Which used to happen once in a week. We were having Bible study daily. ಅದು ವಾರಕ್ಕೆ 1 ಸಾರಿ ಬೈಬಲ್ ಸ್ಟಡಿಯನ್ನ ನಾವು ಮಾಡ್ತಾ ಇದ್ವಿ. ಆದ್ರೆ ಇಲ್ಲಿ ನಾವು ಈ ಸಮಯದಲ್ಲಿ ಪ್ರತಿ ದಿನ 2 ವಾರ ನಾವು ಮಾಡಿದೆವು. And very, very good news for Kannada speaking people like all of us, that series on teaching on the Holy Spirit, 18 series. Very, very good talk on knowing about Holy Spirit. 18 series lessons are taught. ನಾವು ಈ ಒಂದು ಕನ್ನಡದಲ್ಲಿ ಇರುವಂತವರಿಗೆ ಬಹಳ ಉಪಯುಕ್ತವಾಗಿರುವಂತಹ ಒಂದು ಸಾಧನದಂತೆ ಇದು ಉಪಯೋಗವಾಯಿತು. ಏನಂತಂದ್ರೆ ಪವಿತ್ರಾತ್ಮನಿಗೆ ಸಂಬಂಧಪಟ್ಟಂತ 18 ಅಧ್ಯಾಯಗಳನ್ನ ನಾವು ಕಲಿತೆವು. And now also, if any one of you want to learn about Holy Spirit in systematic way, you can always go on YouTube and you can just
get connected with that Hubli City Assemblies of God Church. If you put that, you will get all the 18 lessons about Holy Spirit. ಈಗಲೂ ಸಹ ನನಗೆ ಪವಿತ್ರಾತ್ಮನ ಬಗ್ಗೆ ತಿಳಿದುಕೊಳ್ಬೇಕು, ಅದರಲ್ಲಿ ಬೆಳಿಬೇಕು, ಅದರಲ್ಲಿ ಹೆಚ್ಚಿನ ಮಾಹಿತಿಯನ್ನು ಅದಕ್ಕೆ ಪಡೆದುಕೊಳ್ಬೇಕು ಅನ್ನುವಂಥ ಆಸಕ್ತಿ ಇದ್ದಲ್ಲಿ ನೀವು ಈಗಲೂ ಸಹ ಯೂಟ್ಯೂಬ್ನಲ್ಲಿ ಹೋಗಿ ನೀವು ಹುಬ್ಳಿ ಸಿಟಿ ಅಸೆಂಬ್ಲಿ ಆಫ್ ಗಾಡ್ ಸಭೆ ಅಂತ ಚರ್ಚ್ ಅಂತ ಹೇಳಿ ನೀವು ಟೈಪ್ ಮಾಡೋದಾಗಿದ್ದಲ್ಲಿ ನಿಮಗೆ ಈ ಒಂದು ಸಿರೀಸ್ಗಳು ಸಿಗ್ತವೆ. We had kids competition. ಚಿಕ್ಕ ಮಕ್ಕಳ ಒಂದು ಕಾಂಪಿಟೇಷನ್ ಸಹ ಇತ್ತು. That was a scripture memorizing. ಒಂದು ವಾಕ್ಯಗಳನ್ನ ನೆನಪಿನಲ್ಲಿ ಇಟ್ಟುಕೊಂಡು ಬಾಯ್ಪಾಠ ಮಾಡುವಂತದ್ದು ಒಂದು ಕಾಂಪಿಟೇಷನ್. Youths also had competitions. ಯೌವನಸ್ಥರಿಗೂ ಸಹ ಕಾಂಪಿಟೇಷನ್ಗಳಿದ್ವು. Singing gospel songs. ಒಂದು ಸುವಾರ್ತೆಯ ಹಾಡುಗಳನ್ನು ಹಾಡುವಂತದ್ದು. Biblical fancy dress competition. ಈ ಒಂದು ವಾಕ್ಯ ಆಧಾರಿತವಾಗಿ ಬಿಬ್ಲಿಕಲ್ ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ಸಹ ಇತ್ತು. Biblical collage work. ಬಿಬ್ಲಿಕಲ್ ಕೊಲಾಬ್ಸ್ ವರ್ಕ್ ಸಹ ಇತ್ತು. Gospel reading in 3 weeks. 3 ವಾರದಲ್ಲಿ ಸುವಾರ್ತೆಯನ್ನು ಓದುವಂತ ಕಾಂಪಿಟೇಷನ್ ಇತ್ತು. Then Good Friday and Easter also came. ಗುಡ್ ಫ್ರೈಡೆ ಬಂತು, ಈಸ್ಟರ್ ಸಹ ಬಂತು. Then youth's 24 hours prayer was there. ಯೌವನಸ್ಥರ 24 ತಾಸಿನ ಪ್ರಾರ್ಥನೆಯನ್ನು ಸಹ ಮಾಡಿದವರು. And then again we had 21 days of prayer. ಅದರ ನಂತರ 21 ದಿನದ ಒಂದು ಪ್ರಾರ್ಥನೆಗೂ ಸಹ ನಾವು ಸಮಯ Then ಕೊಟ್ಟೆವು. again we had the 10 days of intercessory prayer for the children, which concluded on 21st of August. ನಾವು ಅದರ ನಂತರ ಚಿಕ್ಕ ಮಕ್ಕಳಿಗಾಗಿ, ವಿಶೇಷವಾಗಿ ಮಕ್ಕಳಿಗಾಗಿ ಪ್ರಾರ್ಥನೆಗಾಗಿ ಹೆಚ್ಚಿನ ಸಮಯವನ್ನು ಕೊಟ್ಟೆವು. ಅದು 21ನೇ ತಾರೀಕಿಗೆ ಮುಕ್ತಾಯಗೊಂಡಿತು. And we had the complete Bible reading in 16 days. 16 ದಿನದಲ್ಲಿ ಪೂರ್ತಿ ಬೈಬಲ್ ಅನ್ನು ಓದುವಂತದ್ದು ಅನ್ನುವಂಥದ್ದು ಅದು ಸಹ ಕಾಂಪಿಟೇಷನ್ ನಾವು ಇದ್ದವು. And Pastor Satish Peter, he completed that. ಆ ರೀತಿಯಲ್ಲಿ ನಾವು ಹೇಳಿರುವಾಗ ಪಾಸ್ಟರ್ ಸತೀಶ್ ಪೀಟರ್ ಅವರು ಅದನ್ನ ಪೂರ್ತಿಗೊಳಿಸಿದ್ರು. There were new arrivals. ಹೊಸ ಸಂಗತಿಗಳು ಬರ್ಲಿಕ್ಕಿದೆ. Vicky and Rupa, they got boy child. ವಿಕ್ಕಿ ಮತ್ತು ರೂಪಾಗೆ ಮಗು ಹುಟ್ಟಿದ್ದು. Silpa and Jerry had girl child. ಹೆಣ್ಣು ಮಗು ಶಿಲ್ಪಾ ಮತ್ತು ಜೇರಿ ಅವರಿಗೆ ಹೊಂದಿದ್ರು ಅವರು. Gabriel and Suma, they had boy child. ಗ್ಯಾಬ್ರಿಯಲ್ ಮತ್ತು ಸುಮಾ ಅವರಿಗೆ ಗಂಡು ಮಗು ಹುಟ್ಟಿತ್ತು. Stephen and Padma, they had girl child. ಸ್ಟೀಫನ್ ಮತ್ತು ಪದ್ಮ ಅವರಿಗೆ ಹೆಣ್ಣು ಮಗು ಹುಟ್ಟಿತ್ತು. These many things in 150 days. ಇಷ್ಟು ಸಂಗತಿಗಳು 150 ದಿನಗಳಲ್ಲಿ ಆಗಿದೆ ರೀ. Even some departures also were there, which is recent one, which you know that Amma and Amma's youngest brother Ravi uncle, both of them passed away. ಅಷ್ಟು ಮಾತ್ರವಲ್ಲದೆ ಕೆಲವೊಬ್ಬರನ್ನ ನಾವು ಕಳೆದುಕೊಳ್ಬೇಕಾಗಿರುವಂಥ ಪರಿಸ್ಥಿತಿ. ಅಮ್ಮ ಅವರನ್ನ ಮತ್ತು ಅವರ ತಮ್ಮನಾಗಿರುವಂಥ ರವಿ ಅಂಕಲ್ ಅವರನ್ನು ಸಹ ನಾವು ಕಳೆದುಕೊಂಡ್ವಿ. As a church and as a believers of the fellowship, can we just clap and praise God and thank our pastor that making all these efforts in this lockdown time for his believers, that believers should be strong in the Lord. ನಾವು ಈ ರೀತಿಯಲ್ಲಿ ಆಗಿ ವಿಶ್ವಾಸಿಗಳಾಗಿ ನಾವು ಕ್ರಿಸ್ತನಲ್ಲಿ ಬಲಗೊಳ್ಳಬೇಕನ್ನುವಂಥ ಆ ಬಯಕೆಯೊಡನೆ ನಮ್ಮೆಲ್ಲರಿಗೆ ಸಹಾಯ ಮಾಡಿ ಇದರಲ್ಲಿ ಬೆಳೆಸ್ತಾ ಇದನ್ನು ಪೋಷಿಸ್ತಾ ಈ ರೀತಿ ಬೋಧಿಸ್ತಾ ಬಂದಿರುವಂಥ ನಾವು ನಮ್ಮ ಸಭಾಪಾಲಕರಿಗಾಗಿ ನಾವು ಚಪ್ಪಾಳೆ ತಟ್ಟೋಣ. ಅದಕ್ಕಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸೋಣ. Shall we all clap ನಾವೆಲ್ಲರೂ ಸೇರಿ ಚಪ್ಪಾಳೆ ತಟ್ಟೋಣ. and rejoice in the Lord? ಕರ್ತನಲ್ಲಿ ಸಂತೋಷಿಸೋಣ. That Lord, you kept on giving us the spiritual food in spite of all this lockdown. ಈ ರೀತಿ ಲಾಕ್ಡೌನ್ ಇರುವಂತ ಪರಿಸ್ಥಿತಿಗಳಲ್ಲಿಯೂ ಸಹ ದೇವರು ನಮಗೆ ಸಂತುಷ್ಟವಾದ ಆಹಾರವನ್ನ ವಾಕ್ಯಗಳ ಮೂಲಕವಾಗಿ ಒದಗಿಸಿಕೊಟ್ಟಿದ್ದಾರೆ. I just want to appreciate our pastoral team also. ನಮ್ಮ ಪಾಸ್ಟರಲ್ ಟೀಮ್ ಅನ್ನ, ಸಭಾಪಾಲನಾ ಟೀಮ್ ಅನ್ನು ಸಹ ನಾನು ವಂದಿಸಲು ಬಯಸ್ತೇನೆ. Even media team. ಮೀಡಿಯಾ ಟೀಮ್ ಅನ್ನು ಸಹ. And thank you, Pastor, so much that in these 5 months, almost all the things you took the responsibility and you just made it. ಪಾಸ್ಟರ್ಗೆ ವಿಶೇಷವಾಗಿ ನಾವು ಧನ್ಯವಾದ ಸಲ್ಲಿಸಲು ಬಯಸ್ತೇವೆ. ಈ ಒಂದು ರೀತಿಯಾಗಿರುವಂಥ 150 ದಿನಗಳಲ್ಲಿ ಎಲ್ಲ ರೀತಿಯ ಪರಿಸ್ಥಿತಿಗಳಲ್ಲಿಯೂ ಸಹ ಅತ್ಯುತ್ತಮವಾದ ವಾಕ್ಯ ಭಾಗಗಳನ್ನು ಕೊಡ್ತಾ ನಮ್ಮನ್ನು ಪ್ರೋತ್ಸಾಹಿಸ್ತಾ ಕಟ್ತಾ ಬಂದಿದ್ದಾರೆ. Twice you had the health challenge that while preaching you almost got collapsed, but still you did not stop preaching. 2 ಸಾರಿ ವಾಕ್ಯವನ್ನ ಬೋಧಿಸುವಂತ ಸಂದರ್ಭದಲ್ಲಿ ಕುಸಿದು ಬಿದ್ದಿರುವಂತ ಪರಿಸ್ಥಿತಿ ಅಂತ ಇದ್ದರೂ ಸಹ ನೀವು ಅದನ್ನ ಬಿಟ್ಟು ಬಿಡದೆ ಅದನ್ನ ನಿರಂತರವಾಗಿ ಮಾಡ್ತಾ ಮುಂದೆ ಸಾಗಿದ್ರಿ. Thank you, Jesus. ಧನ್ಯವಾದ ಯೇಸುವೆ. Thank you, Lord, for such a fellowship. ಈ ರೀತಿ ಉತ್ತಮವಾದ ಅನ್ಯೋನ್ಯತೆಗಾಗಿ ನಾವು ಧನ್ಯವಾದ ಸಲ್ಲಿಸ್ತೇವೆ. Praise you, Jesus. ನಿನಗೆ ಮಹಿಮೆಯನ್ನು ಸಲ್ಲಿಸ್ತೇವಪ್ಪ. I was asking some of the people that if everything becomes normal, what do you want to do? ನಾನು ಕೆಲವೊಬ್ಬರಿಗೆ ಕೇಳ್ತಾ ಇದ್ದೆ, ಎಲ್ಲವೂ ಸಹ ಸಾಮಾನ್ಯ ನಾರ್ಮಲ್ ಇದ್ರೆ ನೀವೇನ್ ಮಾಡ್ತೀರಾ ಅಂತ ಹೇಳಿ. Some of the answers which I got, ಕೆಲವೊಂದು ಉತ್ತರಗಳು ನನಗೆ ಸಿಕ್ವು.
I want to go to movie with my friends. ನನ್ನ ಸ್ನೇಹಿತರೊಟ್ಟಿಗೆ ಚಲನಚಿತ್ರ ನೋಡಲು ಹೋಗ್ತೇನೆ ಅಂತ ಹೇಳಿದ್ರು Oh, ಕೆಲವೊಬ್ರು. auntie, I just want to take my bike and ride somewhere very far. ಓ ನನ್ನ ಬೈಕ್ ಅನ್ನು ತೆಗೆದುಕೊಂಡು ಅಂಟಿ ನಾನು ಎಲ್ಲೋ ದೂರ ಪ್ರಯಾಣವಾಗಿ ಹೋಗಲು ಬಯಸ್ತೇನೆ. Some families, they said, we want to go to Goa. ಕೆಲವೊಂದು ಕುಟುಂಬಗಳು ಹೇಳಿದ್ವು ನಮಗೆ ಗೋವಾ ಹೋಗ್ತೇವೆ ನಾವು. Some of them, they said, so many months we have not done shopping, marketing, visiting friends, visiting relatives, all this. ಓ ಬಹಳ ದಿನ ಆಯ್ತ್ರಿ ನಮಗೆ ಶಾಪಿಂಗ್ ಹೋಗಿಲ್ಲ, ನಾವು ಯಾವುದೇ ಕುಟುಂಬಸ್ಥರಿಗೆ ಭೇಟಿ ಆಗಿಲ್ಲ, ಸಂಬಂಧಿಕರ ಕಡೆ ಹೋಗಿಲ್ಲ, ನಾವು ಅವರೆಲ್ಲವನ್ನ ಹೋಗಲು ಬಯಸ್ತೇವೆ ಅಂತ ಹೇಳಿ. Some of them, they answered, I want to start a new business, I want to get a job, I want to go to gym, I want to go for swimming. ಕೆಲವೊಬ್ರು ಹೇಳಿದ್ರು ನಾನು ಹೊಸ ಒಂದು ಉದ್ಯೋಗವನ್ನು ಹೊಂದಲು ಬಯಸ್ತೇನೆ, ಅಷ್ಟು ಮಾತ್ರವಲ್ಲದೆ ನಾನು ಅದ್ರ ಕೂಡ ಹೊಸ ಬಿಸ್ನೆಸ್ ಪ್ರಾರಂಭಿಸಲು ಬಯಸ್ತೇನೆ, ಜಿಮ್ಗೆ ಹೋಗಲು ಬಯಸ್ತೇನೆ, ನಾನು ಮದುವೆ ಆಗಲು ಸಹ ಬಯಸ್ತೇನೆ. ಈ ರೀತಿ ಉತ್ತರಗಳು ಬಂದು This kind of all the answers I got. ಈ ರೀತಿಯಾಗಿರುವಂತ ಉತ್ತರಗಳು ನಾನು ಹೊಂದಿದೆ. But there were some different answers also. ಅದ್ರ ಕೂಡ ಕೆಲವೊಂದು ವಿಭಿನ್ನವಾಗಿರುವಂತ ಉತ್ತರಗಳು ಸಹ ಸಿಕ್ಕು. They said, ಅವ್ರು ಹೇಳಿದ್ರು these 5 months I could not come to church. Now once church opens, I will never miss the church. ಓ ಕೆಲವೊಬ್ರು ಹೇಳಿದ್ರು 5 ತಿಂಗಳು ನನಗೆ ಸಭೆಗೆ ಬರ್ಲಿಕ್ಕೆ ಸಾಧ್ಯವಾಗದಿರುವಂತ ಪರಿಸ್ಥಿತಿ ಇತ್ತು, ಆದ್ರೆ ಈಗ ಏನಾದ್ರೂ ಸಭೆ ಆರಂಭವಾಗಿದ್ದಲ್ಲಿ ನಾನು ಎಂದು ತಪ್ಪಿಸೋದಿಲ್ಲ ಸಭೆಯನ್ನ ಬರ್ತೇನೆ I ಅಂತ will ಹೇಳಿದ್ರು. be part of all group Bible study and all discovery Bible studies. ಎಲ್ಲಾ ರೀತಿಯ ಬೈಬಲ್ ಸ್ಟಡಿ ಇರ್ಬೋದು, ಡಿಸ್ಕವರಿ ಬೈಬಲ್ ಸ್ಟಡಿ ಇರ್ಬೋದು, ಎಲ್ಲಾ ಬೈಬಲ್ ಸ್ಟಡಿಯಲ್ಲಿ ನಾನು ಭಾಗಿಯಾಗ್ತೇನೆ ಅಂತ ಹೇಳುವಂತದ್ದು. I want to be part of fasting prayer. ಓ ಉಪವಾಸ ಪ್ರಾರ್ಥನೆಗೂ ಸಹ ನಾನು ಭಾಗಿಯಾಗ್ತೇನೆ. So many times I told I will go for ministry, but I never went, and this lockdown really made me think that when opportunity comes, I will go for ministry. ಓ ಅನೇಕ ಸಾರಿ ಸೇವೆಗೆ ಹೋಗ್ಬೇಕಂತಂದ್ರು ಹೋಗ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ, ಆದ್ರೆ ಈಗ ಈ ಲಾಕ್ಡೌನ್ ಆದ ನಂತರ ನನಗೆ ಅನಿಸ್ತಾ ಇದೆ ಈಗ ಏನಾದ್ರೂ ಅವಕಾಶ ಸಿಕ್ಕರೆ ನಾನು ಹೋಗ್ತೇನೆ ಅನ್ನುವಂಥದ್ದು. And some of them, even they were so sincere. ಕೆಲವೊಬ್ರು ಬಹಳ ಯಥಾರ್ಥವಾಗಿದ್ರು, ಈ ರೀತಿಯಾಗಿ ಹೇಳಿದ್ರು We missed giving offerings and sometime could not reach the tithe, but now I want to be regular, and every Sunday I want to make a point that my offering, my tithes, my giving should be there for the Lord. ದೇವರಿಗೆ ಕೊಡುವಂತ ವಿಷಯಕ್ಕೆ ಸಂಬಂಧಪಟ್ಟಂತೆ ದಶಂಭಾಗ ಇರ್ಬೋದು, ಕಾಣಿಕೆ ಇರ್ಬೋದು, ಈ ದಿನಗಳಲ್ಲಿ ಕೊಡ್ಲಿಕ್ಕೆ ಅಸ್ತವ್ಯಸ್ತವಾಗಿರುವುದರ ನಿಮಿತ್ತದಿಂದ ನಾನು ಸಭೆಗೆ ಬರುವಾಗಿದ್ದಲ್ಲಿ ನಾನು ಪ್ರತಿ ಭಾನುವಾರ ನಾನು ಅದನ್ನ ದೇವರ ಸಾನ್ನಿಧ್ಯಕ್ಕೆ ತರುವುದನ್ನ ನೆನಪಾರುವುದಿಲ್ಲ ಅಂತ ಹೇಳಿದ್ರು. And some of them, they said that, Pastor, I want to do some very serious business. ಓ ಕೆಲವೊಬ್ರು ಹೇಳಿದ್ರು ನಾನು ಬಹಳ ಪ್ರಾಮುಖ್ಯವಾದ ಬಿಸ್ನೆಸ್ ಅನ್ನು ಮಾಡಲು ಬಯಸ್ತೇನೆ. And that business is that I want to make serious decision about taking baptism. ಓ ಕೆಲವೊಂದು ನಿರ್ಧಾರಗಳನ್ನ ಬಹಳ ಗಂಭೀರವಾದ ನಿರ್ಧಾರಗಳನ್ನು ಮಾಡಲು ಬಯಸ್ತೇನೆ ಅಂತ ಕೆಲವೊಬ್ರು ಹೇಳಿದ್ರು. ನಾನು ಈಗ ಯೋಚಿಸ್ತೇನೆ, ನಾನು ದೀಕ್ಷಾಸ್ಥಾನವನ್ನ ನಾನು ತೆಗೆದುಕೊಳ್ಳುವುದರ ಬಗ್ಗೆನೂ ಸಹ ನಿರ್ಧಾರ ಮಾಡ್ತೇನೆ. I will not miss, but I want to be part of the Holy Spirit anointing, and I want to get anointed, and I want to live with the power of the Holy Spirit. ಓ ಪವಿತ್ರಾತ್ಮನ ಆ ಅಭಿಷೇಕಕ್ಕೆ ಸಂಬಂಧಪಟ್ಟಂತೆ ಅದನ್ನು ಸಹ ನಾನು ಬಹಳ ಗಂಭೀರವಾಗಿ ಪರಿಗಣಿಸ್ತೇನೆ, ಆ ಒಂದು ಅಭಿಷೇಕವನ್ನು ಹೊಂದುವವರೆಗೆ ಬಿಡುವುದಿಲ್ಲ ಅನ್ನುವಂತ ಮಾತನ್ನು ಸಹ ಹೇಳಿದ್ರು. Hallelujah. 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 This lockdown has taught us something. ಈ ಒಂದು ಲಾಕ್ ಡೌನ್ ನಮಗೆ ಅನೇಕ ಸಂಗತಿಗಳನ್ನು ಕಲಿಸಿಕೊಟ್ಟಿದೆ. What is serious decision and what is not serious? ಯಾವುದು ಗಂಭೀರವಾಗಿರುವಂತ ನಿರ್ಧಾರಗಳು ಅಥವಾ ಯಾವುದು ಗಂಭೀರವಾದಂತ ನಿರ್ಧಾರಗಳಲ್ಲ ಅನ್ನುವುದನ್ನ ನಮಗೆ ಪರಿಜ್ಞಾನ ಕೊಟ್ಟಿದೆ. What I am responsible for and what I am not. ಯಾವುದಕ್ಕೆ ನಾನು ಜವಾಬ್ದಾರಿ ಉಳ್ಳವನಾಗಿದ್ದೇನೆ, ಯಾವುದಕ್ಕೆ ಇಲ್ಲ ಅನ್ನುವುದನ್ನು ಸಹ ತಿಳಿದುಕೊಳ್ಳಿಕ್ಕೆ ಸಾಧ್ಯ ಆಗಿದೆ. Achievers will keep achieving. ಓ ಸಾಧಿಸುವಂತವರು ಸಾಧಿಸ್ತಾನೆ ಹೋಗ್ತಾರೆ. Why not lockdown? If they are focused, they will keep achieving. ಲಾಕ್ ಡೌನ್ ಏನೇ ಇದ್ರೂ ಸಹ ಅವ್ರಿಗೆ ಚಿಂತೆ ಇಲ್ಲ, ಅವರು ತಮಗಿರುವಂತ ಗುರಿಯನ್ನು ಇಟ್ಟುಕೊಂಡು ಸಾಧಿಸ್ತಾನೆ ಮುಂದೆ ಹೋಗ್ತಾರೆ. Let's look forward. ಮುಂದೆ ನೋಡ್ತಾ ಇರ್ರಿ, Next Sunday, ಬರುವ ವಾರ all of us, we are here ನಾವೆಲ್ಲರೂ ಇಲ್ಲಿ ಸೇರ್ ಬರ್ಲಿಕ್ಕೆ with all precautions and safety. ಎಲ್ಲಾ ರೀತಿ ಆಗಿರುವಂತಹ ಸಿದ್ಧತೆಗಳನ್ನ ಮಾಡ್ತಾ ಎಲ್ಲಾ ರೀತಿ ರಕ್ಷಣೆಯ ರೀತಿಯಲ್ಲಿ ಸರಿಯಾದ ಸೌಲಭ್ಯಗಳನ್ನು ತೆಗೆದುಕೊಂಡು ಮಾಡ್ಲಿಕ್ಕಿದ್ದೇವೆ. Do not miss the fellowship. ಆರಾಧನೆಯನ್ನ ಅನ್ಯೋನ್ಯತೆಯನ್ನ ತಪ್ಪಿಸ್ಲಿಕ್ಕೆ ಹೋಗ್ಬೇಡ್ರಿ. That's very important for our spiritual growth and very important for our spiritual life. ನಮ್ಮ ಒಂದು ಆತ್ಮಿಕ ಬೆಳವಣಿಗೆಗೂ ಮತ್ತು ಆತ್ಮಿಕ ಜೀವಿತಕ್ಕೂ ಅದು ಬಹಳ ಬಹಳ ಪ್ರಾಮುಖ್ಯವಾಗಿರುವಂತದ್ದು. We will see into the scripture now. ಈ ಸಮಯದಲ್ಲಿ ದೇವರ ವಾಕ್ಯವನ್ನ ನಾವು ನೋಡ್ಲಿಕ್ಕಿದ್ದೇವೆ. Book of Matthew chapter 9 verse 35. ಈ ಸಮಯದಲ್ಲಿ ಮತ್ತಾಯನ ಸುವಾರ್ತೆ 9ನೇ ಅಧ್ಯಾಯ 35ನೇ ವಚನ. It says like this.
ಈ ರೀತಿಯಾಗಿ ವಾಕ್ಯ ಭಾಗ ಹೇಳ್ತದೆ. Jesus went through all the towns and villages, teaching in their synagogues, proclaiming the good news of the kingdom and healing every disease and sickness. ಮತ್ತಾಯನ ಸುವಾರ್ತೆ 9 ಅಧ್ಯಾಯ 35ನೇ ವಚನ ಈ ರೀತಿಯಾಗಿ ಹೇಳ್ತದೆ, ಯೇಸು ಎಲ್ಲಾ ಊರುಗಳನ್ನ ಹಳ್ಳಿ ಪಳ್ಳಿಗಳನ್ನು ಸುತ್ತಿಕೊಂಡು ಅವರ ಸಭಾ ಮಂದಿರಗಳಲ್ಲಿ ಉಪದೇಶ ಮಾಡುತ್ತಾ ಪರಲೋಕ ರಾಜ್ಯದ ಸುವಾರ್ತೆಯನ್ನು ಸಾರಿ ಹೇಳುತ್ತಾ ಎಲ್ಲಾ ತರದ ರೋಗಗಳನ್ನ ಎಲ್ಲಾ ತರದ ಬೇನೆಗಳನ್ನ ವಾಸಿ ಮಾಡುತ್ತಾ ಬಂದನು. As we are going to hear the word of God, we will just bow down our head and pray. ಈ ಸಮಯದಲ್ಲಿ ದೇವರ ವಾಕ್ಯವನ್ನು ಕೇಳಲಿಕ್ಕೆ ಹೋಗ್ತಾ ಇರುವಂತೆ ನಮ್ಮ ತಲೆಗಳನ್ನು ಬಾಗಿಸಿ ನಾವು ಪ್ರಾರ್ಥಿಸಿಕೊಳ್ಳೋಣ. Loving Heavenly Father, O God, such a joy it is that you are going to speak to us now, and as we are waiting upon you, O God, Lord, let our heart get convicted and respond to you. In Jesus' name I pray. Here in this scripture, as we see that it says that Jesus went through all the towns and villages. ಇಲ್ಲಿ ವಾಕ್ಯ ಭಾಗ ಹೇಳ್ತಾ ಇದೆ, ಯೇಸು ಎಲ್ಲಾ ಊರುಗಳು ಮತ್ತು ಹಳ್ಳಿಗಳನ್ನು ಸಹ ಸಂದರ್ಶಿಸಲಿಕ್ಕೆ ಹೋದನು. And he went there and he taught and he preached about the kingdom of God. ದೇವರ ರಾಜ್ಯಕ್ಕೆ ಸಂಬಂಧಪಟ್ಟಂತ ಸುವಾರ್ತೆಯನ್ನ ಅವನು ಅಲ್ಲಿ ಹೋಗಿ ಕಲಿಸಿದನು, ಅದನ್ನ ಸಾರಿದನು. Not only that much, ಅಷ್ಟು ಮಾತ್ರವಲ್ಲದೆ he was healing every disease and sicknesses. ಎಲ್ಲಾ ರೋಗ ರುಜಿನಿಗಳನ್ನು ಸಹ ಎಲ್ಲಾ ತರದ ರೋಗಗಳನ್ನು ಸಹ ಆತನು ಸ್ವಸ್ಥಪಡಿಸಿದನು. Now we see in every village, every town, every city, everywhere this need is there that somebody should pray and healing and deliverance should ಈ come. ದಿನಗಳಲ್ಲಿ ಪ್ರತಿಯೊಂದು ಹಳ್ಳಿ ಇರ್ಬೋದು, ಪಟ್ಟಣ ಇರ್ಬೋದು, ಪ್ರತಿಯೊಂದು ಸ್ಥಳಗಳಲ್ಲಿ ಈ ಒಂದು ಬಿಡುಗಡೆಯ ಸೌಖ್ಯತೆಯ ಅವಶ್ಯಕತೆ ಇದೆ. When our Chandra Amma on 25th of July she passed away. 25ನೇ ಜುಲೈ ನಮ್ಮ ಅಮ್ಮ ಅವರು ಚಂದ್ರ ಅಮ್ಮ ಅವರು ತೀರಿಕೊಂಡಂತ ಸಂದರ್ಭದಲ್ಲಿ, And 26th we did her burial. 26ನೇ ತಾರೀಕದಂದು ಅವರ ಒಂದು ಸಮಾಧಿಯನ್ನ ನಾವು ಮಾಡ್ಲಿಕ್ಕೆ ಆಯ್ತು. And as whole thing got over, ಆ ಎಲ್ಲ ಸಂಗತಿಗಳು ಆ ದಿನ ಮುಕ್ತಾಯವಾದ ನಂತರ 6 o'clock around, 6 ಗಂಟೆಗೆ ಸುಮಾರು 6 ಗಂಟೆಗೆ just we all were sitting after all the things got over, and then we were sitting together. ಎಲ್ಲ ಮುಗಿದು ಹೋಗಿದೆ, ಎಲ್ಲ ಮಾಡಿ ಮುಕ್ತಾಯಗೊಂಡ ನಂತರ ನಾವೆಲ್ಲರೂ ಸೇರಿ ಕೂತ್ಕೊಂಡಿದ್ದೀವಿ. ಆ ಸಂದರ್ಭದಲ್ಲಿ One phone call came. ಒಂದು ಫೋನ್ ಕರೆ ಬಂತು. One of the village from Dharwad city. ಧಾರವಾಡ ಸಿಟಿ ನಿಂತ್ರ ಒಂದು ಹಳ್ಳಿಯಿಂದ ಬಂದಿರುವಂತ ಕರೆ ಇದು. I picked up. ನಾನು ಅದನ್ನು ಎತ್ತಿದ್ದೇನೆ. This particular sister, she did not know that Amma had passed away. ಈ ಒಂದು ಸಹೋದರರಿಗೆ ಅಮ್ಮ ಅವರು ತೀರಿ ಹೋಗಿರುವಂತ ಮಾಹಿತಿ ಗೊತ್ತಿದ್ದಿಲ್ಲ. And she told me that, Pastor, I want to talk to Chandra Amma. ಅವರು ಹೇಳಿದ್ರು, ಕಾಲ್ ಮಾಡಿದಂತ ಸಂದರ್ಭದಲ್ಲಿ ಚಂದ್ರಮ್ಮ ಅವರು ಕೂಡ ನಾನು ಮಾತಾಡ್ಬೇಕ್ರಿ ಅಂತ ನಮ್ಗೆ ಹೇಳಿದ್ರು. I want to get prayed by her. ಅವಳ ಅಮ್ಮ ಅವರ ಮೂಲಕವಾಗಿ ನಾನು ಪ್ರಾರ್ಥನೆ ಮಾಡಿಸ್ಕೊಳ್ಬೇಕು ಅವ್ರ ಕಡೆ ಅಂತ ಹೇಳಿದ್ರು. Person is no more. ಆ ವ್ಯಕ್ತಿನೇ ಈಗಿಲ್ಲ, Chandra Amma is gone. ಚಂದ್ರಮ್ಮ ಅವ್ರು ಹೋಗ್ಬಿಟ್ಟಿದ್ದಾರೆ. But souls are waiting here, asking for that I want to get prayed. ಆದ್ರೆ ಇಲ್ಲಿ ಆತ್ಮಗಳು ನನಗೆ ಅವರ ಮೂಲಕವಾಗಿ ಪ್ರಾರ್ಥಿಸಿಕೊಳ್ಬೇಕು ಅನ್ನುವಂಥದ್ದಕ್ಕಾಗಿ ಕಾಯ್ತಾ ಇದ್ದಾರೆ. It really made me to think. ಈ ಒಂದು ವಿಷಯ ನನಗೆ ಯೋಚಿಸುವಂತೆ ಮಾಡಿತು. How many of us are needed for the people to receive such calls and pray for them? ಎಷ್ಟು ಜನ ನಾವು ಈ ರೀತಿಯಾಗಿರುವಂತಹ ಪ್ರಾರ್ಥನೆ ಮಾಡ್ರಿ ಅನ್ನುವಂಥ ಕರೆಗಳನ್ನ ಕಾಯ್ತಾ ಅಥವಾ ಹೊಂದ್ತಾ ಇದ್ದೇವೆ. So many souls are there which is waiting to know about Jesus Christ, that the work what Jesus has done on the cross and after resurrection, and this is what Amma was going around and teaching. Even Jesus went into the city and town and teaching. ಎಷ್ಟೋ ಇನ್ನೂ ಆತ್ಮಗಳು ಹೊರಗಡೆ ಆ ಸುವಾರ್ತೆಯನ್ನ ಕೇಳಲಾರ್ದೆ, ಈ ರೀತಿಯಾಗಿರುವಂತಹ ಶುಭ ಸಂದೇಶದ ಸುದ್ದಿ ಕೇಳಲಾರ್ದೆ ಅನೇಕ ಆತ್ಮಗಳು ಜೀವಿತಗಳು ಇವೆ. ಅದನ್ನೇ ಅಮ್ಮ ಅವರು ಮಾಡಿದ್ರು ಹೋಗಿ. ಅಷ್ಟು ಮಾತ್ರವಲ್ಲದೆ ಯೇಸುನು ಸಹ ಇದೇ ಒಂದು ವಾಕ್ಯ ಭಾಗದಲ್ಲಿ ನೋಡುವಂತೆ We see in the Bible that Jesus did that, and that is what we are called to do. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಯೇಸುನು ಸಹ ಅದನ್ನೇ ಮಾಡಿದನು, ನಾವು ಸಹ ಅದನ್ನೇ ಮಾಡ್ಬೇಕನ್ನುವಂಥದ್ದು ದೇವ್ರ ವಾಕ್ಯದಲ್ಲಿ ಗಮನಿಸ್ತಾ ಇದ್ದೇವೆ. He has demonstrated the need of him in the city and villages and town and state and nation and worldwide. ಆತನು ಹಳ್ಳಿಗಳಿರ್ಬೋದು ಅಥವಾ ಪಟ್ಟಣಗಳಿರ್ಬೋದು, ರಾಜ್ಯಗಳಿರ್ಬೋದು, ದೇಶಗಳಿರ್ಬೋದು, ವಿಶ್ವದಲ್ಲಿರ್ಬೋದು ಆತನ ಅವಶ್ಯಕತೆ ಎಷ್ಟಿದೆ ಅನ್ನುವಂಥ ಮಾಹಿತಿಯನ್ನ ತಿಳಿಸುವುದಷ್ಟೇ ಅಲ್ಲದೆ ಮಾದರಿಯನ್ನು ತೋರಿಸಿದನು.
People are not now waiting for that whom to ask help, but people are looking for that who is the life giver, who is the breath giver, who can save me. ಓ ಜನರು ಯಾರಿಗೆ ನಾನು ಸಹಾಯ ಕೇಳಲಿ ಅನ್ನುವುದಕ್ಕಿಂತ ಹೆಚ್ಚಾಗಿ ಯಾರು ನನ್ನನ್ನು ರಕ್ಷಿಸ್ತಾರೆ, ಯಾರು ನನಗೆ ಹೊಸ ಜೀವನವನ್ನು ಕೊಡ್ತಾರೆ, ಯಾರು ನನ್ನ ಜೀವಿತವನ್ನು ಬದಲಾಯಿಸ್ತಾರೆ ಅನ್ನುವಂಥದ್ದನ್ನು ಹುಡುಕ್ತಾ ಇದ್ದಾರೆ. We will see in Gospel of Mark chapter 1 verses 1 to 11. ಈ ಸಮಯದಲ್ಲಿ ನಾವು ಮಾರ್ಕನ ಸುವಾರ್ತೆ 1ನೇ ಅಧ್ಯಾಯ 1ರಿಂದ 11 ವಚನಗಳನ್ನು ನಾವು ಅಧ್ಯಯನ ಮಾಡಲಿಕ್ಕಿದ್ದೇವೆ. The beginning of the good news about Jesus, the Messiah, the Son of God, as it is written in Isaiah the prophet, I will send my messenger ahead of you, who will prepare your way. A voice one calling in the wilderness, prepare the way for the Lord, make straight paths for him. And so John the Baptist appeared in the wilderness, preaching a baptism of repentance for the forgiveness of sins. The whole Judean countryside and all the people of Jerusalem went out to him, confessing their sins. They were baptized by him in the Jordan River. John wore clothing made of camel's hair with a leather belt around his waist, and he ate locusts and wild honey. And this was his message. After me comes the one more powerful than I, the straps of whose sandals I am not worthy to stoop down and untie. I baptize you with water, but he will baptize you with the Holy Spirit. At that time Jesus came from Nazareth in Galilee and was baptized by John in the Jordan. Just as Jesus was coming up out of the water, he saw heaven being torn open and the Spirit descending on him like a dove. And a voice came from heaven, you are my Son, whom I love. With you I am well pleased. ಇಲ್ಲಿ ಮಾರ್ಕನ ಸುವಾರ್ತೆ 1ನೇ ಅಧ್ಯಾಯದಲ್ಲಿ ವಾಕ್ಯ ಭಾಗವನ್ನು ನೋಡ್ತಾ ಇರುವಂತೆ ದೇವಕುಮಾರನಾದ ಯೇಸು ಕ್ರಿಸ್ತನ ವಿಷಯವಾದ ಸುವಾರ್ತೆಯ ಆರಂಭವು. ಇಗೋ ನಾನು ನನ್ನ ದೂತನನ್ನು ನಿನ್ನ ಮುಂದೆ ಕಳಿಸುತ್ತೇನೆ, ನೀನು ಹೋಗುವ ದಾರಿಯನ್ನು ಅವನು ಸರಿ ಮಾಡುವನೆಂತಲೂ, ಕರ್ತನ ದಾರಿಯನ್ನು ಸಿದ್ಧ ಮಾಡ್ರಿ, ಆತನ ಹಾದಿಗಳನ್ನು ನೆಟ್ಟಗೆ ಮಾಡ್ರಿ ಎಂದು ಅಡವಿಯಲ್ಲಿ ಕೂಗುವವನ ಶಬ್ದವದೆ ಅಂತಲೂ ಪ್ರವಾದಿಯಾದ ಯೆಶಾಯನ ಗ್ರಂಥದಲ್ಲಿ ಬರೆದಿರುವ ಪ್ರಕಾರ ಯೋಹಾನನು ಬಂದು ಜನರಿಗೆ ನೀವು ಪಾಪ ಪರಿಹಾರಕ್ಕಾಗಿ ದೇವರ ಕಡೆಗೆ ತಿರುಗಿಕೊಂಡು ದೀಕ್ಷಾಸ್ನಾನ ಮಾಡಿಸಿಕೊಳ್ಳಬೇಕೆಂದು ಸಾರಿ ಹೇಳುತ್ತಾ ಅಡವಿಯಲ್ಲಿ ದೀಕ್ಷಾಸ್ನಾನವನ್ನು ಮಾಡಿಸುತ್ತಾ ಇದ್ದನು. ಆಗ ಯೂದಾಯ ಸೀಮೆಯಲ್ಲೆಲ್ಲವೂ ಯೆರೂಸಲೇಮಿನವರೆಲ್ಲರೂ ಅವನ ಬಳಿಗೆ ಹೊರಟು ಹೋಗಿ ತಮ್ಮ ತಮ್ಮ ಪಾಪಗಳನ್ನು ಹೇಳಿಕೊಂಡು ಯೋರ್ದಾನ್ ಹೊಳೆಯಲ್ಲಿ ಅವನಿಂದ ದೀಕ್ಷಾಸ್ನಾನ ಮಾಡಿಸಿಕೊಳ್ಳುತ್ತಿದ್ದರು. ಈ ಯೋಹಾನನು ಒಂಟೆಯ ಕೂದಲಿನ ಹೊದಿಕೆಯನ್ನು ಹೊದ್ದುಕೊಂಡು ಸೊಂಟಕ್ಕೆ ತೊಗಲಿನ ನಡುಕಟ್ಟನ್ನು ಕಟ್ಟಿಕೊಂಡಿದ್ದನು. ಅವನು ಮಿಡತೆಯನ್ನು ಕಾಡು ಜೇನನ್ನು ಆಹಾರ ಮಾಡುತ್ತಿದ್ದನು. ಅವನು ನನಗಿಂತಲೂ ಶಕ್ತನು ನನ್ನ ಹಿಂದೆ ಬರುತ್ತಾನೆ, ಆತನ ಕೆರಗಳ ಬಾರನ್ನು ಬೊಗ್ಗಿಕೊಂಡು ಬಿಚ್ಚುವುದಕ್ಕೆ ನಾನು ಯೋಗ್ಯನಲ್ಲ. ನಾನು ನಿಮಗೆ ನೀರಿನ ಸ್ನಾನವನ್ನು ಮಾಡಿಸಿದೆನು, ಆತನಾದರೂ ನಿಮಗೆ ಪವಿತ್ರಾತ್ಮನ ಸ್ನಾನ ಮಾಡಿಸುವನು ಎಂದು ಸಾರಿ ಹೇಳಿದನು. ಆ ದಿನಗಳಲ್ಲಿ ಯೇಸು ಗಲಿಲಾಯ ಸೀಮೆಗೆ ಸೇರಿದ ನಜರೇತ್ ಎಂಬ ಊರಿನಿಂದ ಬಂದು ಯೋರ್ದಾನ್ ಹೊಳೆಯಲ್ಲಿ ಯೋಹಾನನಿಂದ ಸ್ನಾನ ಮಾಡಿಸಿಕೊಂಡ ಕೂಡಲೇ ಆತನು ನೀರಿನೊಳಗಿಂದ ಮೇಲಕ್ಕೆ ಬರಲು ಆಕಾಶ ಒಡೆದು ದೇವರಾತ್ಮನು ಪಾರಿವಾಳದ ಹಾಗೆ ತನ್ನ ಮೇಲೆ ಇಳಿಯುವುದನ್ನು ಕಂಡನು. ಆಗ ನೀನು ಪ್ರಿಯನಾಗಿರುವ ನನ್ನ ಮಗನು, ನಿನ್ನನ್ನು ನಾನು ಮೆಚ್ಚಿದ್ದೇನೆ ಎಂದು ಆಕಾಶವಾಣಿ ಆಯಿತು. Scripture is so clear. ವಾಕ್ಯ ಭಾಗ ಬಹಳ ಸ್ಪಷ್ಟವಾಗಿದೆ. This Gospel of Mark, ಮಾರ್ಕನ ಸುವಾರ್ತೆ, in the New Testament, as we know that there are 4 Gospels. ನಮಗೆ ಹೊಸ ಒಡಂಬಡಿಕೆಯಲ್ಲಿ ಗಮನಿಸಿರುವಂತೆ 4 ಸುವಾರ್ತೆಗಳಿವೆ. Although it is second in order, ಹೀಗೆ ನಾವು ಗಮನಿಸುವುದಾಗಿದ್ದಲ್ಲಿ ಮಾರ್ಕನ ಸುವಾರ್ತೆ 2ನೇ ಒಂದು ಭಾಗದಲ್ಲಿ 2ನೇ ಒಂದು ಲೈನ್ ನಲ್ಲಿ ಇರುವಾಗ, but it is the first Gospel which is written. ಆದ್ರೆ ಸುವಾರ್ತೆಯಲ್ಲಿ ಗಮನಿಸುವುದಾಗಿದ್ದಲ್ಲಿ ಇದು ಮಾರ್ಕನ ಸುವಾರ್ತೆ 2ನೇದಲ್ಲ, ಅದು ಮೊದಲನೇದಾಗಿ ಬರೆದಿರುವಂತ ಸುವಾರ್ತೆ ಅಂದ್ರೆ ಮಾರ್ಕನ ಸುವಾರ್ತೆ. This is the shortest Gospel having only 16 chapters. ಇದು ಸುವಾರ್ತೆಗಳಲ್ಲಿ ಅತಿ ಚಿಕ್ಕದಾಗಿರುವಂತ ಸುವಾರ್ತೆ, ಕೇವಲ 16 ಅಧ್ಯಾಯ ಇರುವಂತ ಸುವಾರ್ತೆ. Matthew has taken some information from Mark, and 90% of informations are there in Matthew. ಮತ್ತಾಯನ ಸುವಾರ್ತೆಯಲ್ಲಿ ಮಾರ್ಕನ ಸುವಾರ್ತೆಯಿಂದಲೇ ಹೆಚ್ಚಾಗಿ 90%
90% ಮಾಹಿತಿಯನ್ನ ಮತ್ತಾಯನು ತೆಗೆದುಕೊಂಡಿರುವುದನ್ನು ಗಮನಿಸ್ತೇವೆ. 90% of information in Matthew is similar like Mark. ಮಾರ್ಕನಲ್ಲಿರುವಂತಹ ವಿಷಯಗಳೇ ಮತ್ತಾಯನ ಸುವಾರ್ತೆಯಲ್ಲಿ ಸುಮಾರು 90% ಇರುವುದನ್ನು ನಾವು ಗಮನಿಸ್ತೇವೆ. And book of Luke has almost 50% of information similar like Mark. ಲೂಕನ ಸುವಾರ್ತೆಯಲ್ಲಿ ಗಮನಿಸುವುದಾಗಿದ್ದಲ್ಲಿ ಮಾರ್ಕ ಮತ್ತು ಲೂಕನ್ನು ಹೋಲಿಸಿ ನೋಡಿದ್ರೆ 50% ಹೆಚ್ಚಾಗಿ ಶೇಕಡದಷ್ಟು ಸಮನಾಗಿರುವಂತಹ ಮಾಹಿತಿಗಳು ಅಲ್ಲಿವೆ. And that's why Matthew, Mark, Luke, these three gospels are known as synoptic gospels, similar kind of. ಅದಕ್ಕಾಗಿ ಮತ್ತಾಯ, ಮಾರ್ಕ, ಲೂಕ ಈ 3 ಸುವಾರ್ತೆಗಳನ್ನು ಗಮನಿಸುವುದಾಗಿದ್ದಲ್ಲಿ ಸಮನಾಗಿ ಹೆಚ್ಚಾಗಿ ಒಂದು ತರದಿಂದ ಇನ್ನೊಂದು ತರ ಸಮಾನದಲ್ಲಿ ಇದೆ ಅನ್ನುವಂತ ರೀತಿಯೊಳಗೆ ಹೇಳ್ತಾರೆ. As many of us, those who know the Bible, we know that Old Testament and New Testament, between that 400 years, there was a dark age. ನಮಗೆಲ್ಲ ತಿಳಿದಿರುವಂತೆ ಇದನ್ನು ತಿಳಿದುಕೊಳ್ಳುವಂಥದ್ದು ಏನಂತಂದ್ರೆ ಹಳೆ ಒಡಂಬಡಿಕೆಯ ಆಮೇಲೆ ಹೊಸ ಒಡಂಬಡಿಕೆಯ ಮಧ್ಯದಲ್ಲಿ 400 ವರ್ಷ ಸಂಪೂರ್ಣವಾಗಿ ಕತ್ತಲೆಯ ವರ್ಷ ಅಂತ ನಾವು ಹೇಳ್ತೇವೆ. God was silent. ಅಂತ ಸಂದರ್ಭದಲ್ಲಿ ದೇವರು ಯಾರೊಟ್ಟಿಗೂ ಸಹ ಮಾತನಾಡಲಿಲ್ಲ ಆ ವರ್ಷದಲ್ಲಿ. God was silent. ದೇವರು ಸಂಪೂರ್ಣ ಶಾಂತವಾಗಿದ್ದನು. There was no word of God. ದೇವರ ವಾಕ್ಯ ಅಲ್ಲಿ ಇದ್ದಿದ್ದಿಲ್ಲ. People were waiting for Messiah. ಮೆಸ್ಸಿಯನಿಗಾಗಿ ಜನರು ಕಾಯ್ತಾ ಇದ್ರು. People were waiting for Redeemer. ರಕ್ಷಣೆಗಾಗಿ ರಕ್ಷಿಸುವಂತ ರಕ್ಷಕನಿಗಾಗಿ ಕಾಯ್ತಾ ಇದ್ರು. People were waiting for a deliverer. ಸಂಪೂರ್ಣವಾಗಿ ಬಿಡುಗಡೆಗೊಳಿಸುವಂತ ವ್ಯಕ್ತಿಗಾಗಿ ಕಾಯ್ತಾ ಇದ್ರು. I was just wondering, this 5 months bus ho gaya. ಈ 5 ತಿಂಗಳು ನಾವು ಯೋಚಿಸ್ತಾ ಇದ್ವಿ, ನಮಗೆ ಸುಸ್ತಾಗಿ ಹೋಗ್ಬಿಡ್ತು. 5 months at least we are connected with God and God is answering our prayer. God is listening to our prayer. God has enabled us, allowed us to come into His presence. ಈ ಒಂದು 5 ತಿಂಗಳಿನಲ್ಲಿ ನಾವು ದೇವರ ಕಡೆ ಪ್ರಾರ್ಥಿಸಲಿಕ್ಕೆ ಸಾಧ್ಯ ಇತ್ತು. ದೇವರು ನಮ್ಮ ಪ್ರಾರ್ಥನೆಯನ್ನು ಕೇಳಿದ, ಅದರ ನಂತರ ಉತ್ತರಿಸಿದ. ದೇವರ ಸಾನ್ನಿಧ್ಯಕ್ಕೆ ನಮ್ಮ ಬರ್ಲಿಕ್ಕೆ ಅಟ್ಲೀಸ್ಟ್ ಸಾಧ್ಯ ಇತ್ತು. But here it says 400 years God was silent. ಆದ್ರೆ ಇಲ್ಲಿ ನಾವು ನೋಡ್ತೇವೆ 400 ವರ್ಷಗಳವರೆಗೂ ದೇವರು ಸಂಪೂರ್ಣವಾಗಿ ಶಾಂತವಾಗಿದ್ದನ್ನು ಮಾತನಾಡಲಿಲ್ಲ. In such situation, ಅಂತ ಪರಿಸ್ಥಿತಿಯಲ್ಲಿ worse than pandemic, ಈ ಒಂದು ಸಾಂಕ್ರಾಮಿಕ ಈಗ ರೋಗ ಏನಿದೆಯಲ್ಲ, ಇದಕ್ಕಿಂತಲೂ ಬಹಳ ಕಠಿಣವಾಗಿರುವಂತ ಪರಿಸ್ಥಿತಿ ಅದು. here Mark starts writing like this. ಮಾರ್ಕನು ಈ ರೀತಿಯಾಗಿ ಹೇಳಿ ಪ್ರಾರಂಭಿಸ್ತಾನೆ ತನ್ನ ಸುವಾರ್ತೆ. The beginning of the good news. ಸುವಾರ್ತೆಯ ಪ್ರಾರಂಭವು. Beginning of the good news. ಸುವಾರ್ತೆಯ ಪ್ರಾರಂಭವು. Here is the good news. ಇಲ್ಲಿದೆ ಶುಭ ಸಂದೇಶ. No more suffering. ಈಗ ಮುಂದೆ ಕಷ್ಟಪಡುವಂತದ್ದಲ್ಲ. No more pain. ನೋವಿಲ್ಲ. No more any kind of challenge or struggle. ಇನ್ನೂ ಹೆಚ್ಚಿನ ಸವಾಲುಗಳಿರ್ಬೋದು ಅಥವಾ ಸಮಸ್ಯೆಗಳಿರ್ಬೋದು ಅನ್ನುವಂಥದ್ದಿಲ್ಲ. Good news. The beginning of the good news about the Messiah, the Son of God. ದೇವ ಕುಮಾರನಾದ ಯೇಸು ಕ್ರಿಸ್ತನ ವಿಷಯವಾದ ಸುವಾರ್ತೆಯ ಆರಂಭವು. The beginning of the good news has begun. ಆ ಒಂದು ಸುವಾರ್ತೆಯ ಆರಂಭವಾಗಿದೆ. And that's why here 2 Old Testament scriptures are referred here. ಅದಕ್ಕೋಸ್ಕರವೇ 2 ಹಳೆಯ ಒಡಂಬಡಿಕೆಯ ವಾಕ್ಯ ಭಾಗಗಳನ್ನ ಇಲ್ಲಿ ಕೊಡಲ್ಪಟ್ಟಿವೆ. And verse number 2 is Malachi 3:1. ಎರಡನೇ ಒಂದು ವಚನದಲ್ಲಿ ನಾವು ನೋಡುವುದಾಗಿದ್ದಲ್ಲಿ ಇದು ಮಲಾಕಿಯ ಪುಸ್ತಕ 3:1 ಗಮನಿಸ್ತೇವೆ ಈ ವಾಕ್ಯ ಭಾಗ. And in Malachi 3:1 it says, I will send my messenger ahead of you. ನಾನು ನಿನ್ನ ಮುಂದಾಗಿ ನನ್ನ ದೂತನನ್ನ ಕಳುಹಿಸುತ್ತೇನೆ ಅನ್ನುವಂಥದ್ದನ್ನ ಮಲಾಕಿ 3:1 ನೋಡ್ತೇವೆ. And verse number 3, that is the prophecy from Isaiah. ಯೆಶಾಯನ ಪುಸ್ತಕದಿಂದ 3ನೇ ವಚನದಲ್ಲಿರುವಂತ ಮಾತು, ಅದು ಅಲ್ಲಿರುವಂತ ಒಂದು ಪ್ರವಾದನೆ. Book of Isaiah chapter 40 verses 3 to 5. ಅಲ್ಲಿ ಯೆಶಾಯನ ಪುಸ್ತಕ 40ನೇ ಅಧ್ಯಾಯ 3ರಿಂದ 5 ವಚನವನ್ನ ನಾವು ನೋಡುವುದಾಗಿದ್ದಲ್ಲಿ ಅದು This ಇಲ್ಲಿದೆ. is so wonderful book, dear friends. ಬಹಳ ಸುಂದರವಾಗಿರುವಂತ ಪುಸ್ತಕ ಇದು ಪ್ರಿಯ ಸ್ನೇಹಿತರೆ. When we say Bible, ಬೈಬಲ್ ಅಂತ ನಾವು ಯಾವಾಗ ಹೇಳ್ತೇವೋ, when we say Bible ಬೈಬಲ್ ಅಂತ ನಾವು ಹೇಳುವಾಗ and Old Testament and New Testament, ಹಳೆ ಒಡಂಬಡಿಕೆ ಹೊಸ ಒಡಂಬಡಿಕೆ, how much it is equal and same, ಎಷ್ಟರ ಮಟ್ಟಿಗೆ ಒಂದಕ್ಕೊಂದು ಸಮನಾಗಿ ಇವೆ ಅನ್ನುವುದನ್ನು ಗಮನಿಸುವುದಾಗಿದ್ದಲ್ಲಿ, that what is given in the Old Testament, that is reflected here in New Testament. ಏನು ಹಳೆ ಒಡಂಬಡಿಕೆಯಲ್ಲಿ ಕೊಡಲ್ಪಟ್ಟಿದೆಯೋ ಅದರ ಛಾಯೆಯಂತೆ ಅದನ್ನ ಅಲ್ಲಿ ಇಲ್ಲಿ ಗುರುತಿಸಲ್ಪಡ್ತೇವೆ, ಇಲ್ಲಿ ಅದು ಸಿಗಲ್ಪಡ್ತದೆ ಹೊಸ ಒಡಂಬಡಿಕೆ. I remember in my younger days, in the school days, ನಾನು ಶಾಲೆಗೆ ಹೋಗ್ತಾ ಇರುವಂತ ದಿನವನ್ನ ನಾವು ನೆನಪಿಸಿಕೊಳ್ಳುವಾಗ all of you will connect with this.
ಇದನ್ನ ನಾನು ಹೇಳುವಾಗ ನಿಮ್ಗೂ ಸಹ ಇದು ಅನುಭವ ಆಗ್ತದೆ ಅಂತ ಅನಿಸ್ತದೆ. We used to have maths book, right? ನಮ್ಮೆಲ್ಲರ ಕಡೆ ಈ ಒಂದು ಗಣಿತ ಪುಸ್ತಕ ಇರ್ತಿತ್ತು. And maths lessons when we are solving, ನಾವು ಅಲ್ಲಿ ಗಣಿತ ಪುಸ್ತಕದಲ್ಲಿರುವಂತ ಲೆಕ್ಕಗಳನ್ನ ನಾವು ಮಾಡ್ತಾ ಇರುವಂತ ಸಂದರ್ಭದಲ್ಲಿ back side used to be all the answers. ಆ ಪುಸ್ತಕಗಳಲ್ಲಿ ಈ ಒಂದು ಪುಸ್ತಕದ ಕೊನೆಯ ಪುಟಗಳಲ್ಲಿ ಆ ಒಂದು ಗಣಿತ ಒಂದು ಲೆಕ್ಕಕ್ಕೆ ಉತ್ತರಗಳಿರ್ತಿದ್ವು. And when some difficult sums were there and we can't solve, then what I used to do is that go and see the answer and then solve and make the answer equal to that. ಅನೇಕ ಸಾರಿ ನಾನು ಏನ್ ಮಾಡ್ತಾ ಇದ್ದೆ ಅಂತಂದ್ರೆ ಕೆಲವೊಂದು ಲೆಕ್ಕಗಳು ಬಹಳ ಕಠಿಣ ಆಗ್ತಾ ಇತ್ತು ಅಂತ ಸಂದರ್ಭದಲ್ಲಿ ನಾನು ಏನ್ ಮಾಡ್ತಿದ್ದೆ, ಹಿಂದ್ಗಡೆ ಇರುವಂತ ಪೇಜ್ಗಳಿಗೆ ಹೋಗಿ ಆ ಒಂದು ಉತ್ತರವನ್ನ ನೋಡಿ ಆ ಒಂದು ಕಠಿಣ ಲೆಕ್ಕವನ್ನ ನಾನು ಬಗೆಹರಿಸ್ತಾ ಇದ್ದೆ ಅಥವಾ ಮಾಡ್ತಾ ಇದ್ದೆ ಅದನ್ನು. Many of you might have done that. ನೀವು ಅನೇಕರು ಆ ರೀತಿ ಮಾಡಿದ್ದೀರಿ ಅಂತ ಅನಿಸ್ತದೆ. Solving the sums and then see the answer, and if your answer is correct, yeah, well satisfied, happy. If not, then again try to get the answer. ಅಲ್ಲಿ ನಾವು ಪ್ರಯತ್ನ ಮಾಡುವಂಥದ್ದು, ಪ್ರಯತ್ನ ಮಾಡಿದ್ರೆ ಲೆಕ್ಕ ಹಿಂದಿರುವಂತ ಲೆಕ್ಕ ಸರಿಯಾಗಿ ನಾವು ಮಾಡಿದ್ದೇವಾ ಅಂತ ನೋಡುವುದು, ಸರಿ ಇಲ್ಲದಿದ್ರೆ ಮತ್ತೆ ತಿರುಗಿ ಮಾಡುವುದು, ಅದೇ ರೀತಿ ಮಾಡುವಂಥದ್ದು. I was trying to be smart. ನಾನು ಬಹಳ ಸ್ಮಾರ್ಟ್ ಆಗಲು ಬಯಸ್ತಾ ಇದ್ದೆ. My father being a principal of a school. ನಮ್ಮ ತಂದೆ ಒಂದು ಶಾಲೆಯ ಪ್ರಿನ್ಸಿಪಲ್ ಅವರು. And so when I reached class 10, ನಾನು 10ನೇ ತರಗತಿಗೆ ಬಂದಾಗ he tore the all answer sheet of the lesson and he just gave me the lessons of the maths book. ಅವರು ಈ ಒಂದು ಗಣಿತ ಪುಸ್ತಕದ ಹಿಂದ್ಗಡೆ ಬರುವಂತ ಎಲ್ಲಾ ಉತ್ತರಗಳನ್ನ ಇರುವಂತ ಹಾಳೆಯನ್ನ ಸಂಪೂರ್ಣವಾಗಿ ಹರೆದು ಅದರ ನಂತರ ನನಗೆ ಆ ಗಣಿತ ಪುಸ್ತಕವನ್ನು ಕೊಟ್ಟರು. Now you can imagine. ಈಗ ಯೋಚಿಸಿ ನೋಡ್ರಿ, solve, you don't know it is right or wrong. ನೀವು ಗಣಿತ ಲೆಕ್ಕವನ್ನ ಮಾಡ್ತಾ ಇದ್ರಿ ಆದ್ರೆ ನೀವು ಮಾಡಿರುವಂತದ್ದು ಸರಿಯೋ ತಪ್ಪೋ ಗೊತ್ತಾಗ್ತಾ ಇಲ್ಲ. But here ಆದ್ರೆ ಇಲ್ಲಿ it's like Old Testament is the maths lessons, ಇಲ್ಲಿ ಯಾವ ರೀತಿ ಅಂತಂದ್ರೆ ಹಳೆ ಒಡಂಬಡಿಕೆ ಗಣಿತದ ಲೆಕ್ಕದಂತೆ, and New Testament is the completion and the answer. ಇಲ್ಲಿ ಹೊಸ ಒಡಂಬಡಿಕೆಯನ್ನ ನೋಡುವಾಗ ಆ ಗಣಿತ ಲೆಕ್ಕದ ಸಂಪೂರ್ಣ ಪರಿಹಾರ, ಅದಕ್ಕಿರುವಂತ ಉತ್ತರ ಏನನ್ನುವಂಥದ್ದು ತಿಳಿದುಕೊಳ್ಳುವುದಕ್ಕಿರುವಂಥದ್ದು ಹೊಸ ಒಡಂಬಡಿಕೆ. Thank God that he did not tear it. ಓಹೋ, ದೇವರಿಗೆ ಸ್ತೋತ್ರ, ಆತನು ಹೊಸ ಒಡಂಬಡಿಕೆಯನ್ನು ಹರಿಯಲಿಲ್ಲ, but he joined it. ಅದನ್ನು ಕೂಡಿಸಿದನು. The solution of life we find it here. ನಮ್ಮ ಜೀವನಕ್ಕಿರುವಂತ ಪರಿಹಾರವನ್ನ ನಾವು ಇಲ್ಲಿ ಕಂಡುಕೊಳ್ತೇವೆ. And so here we see that verse number 2 and 3, they are the prophecies from Old Testament. ಇಲ್ಲಿ ನಾವು ನೋಡ್ತೇವೆ 2ನೇ ವಚನ 3ನೇ ವಚನ ಹಳೆ ಒಡಂಬಡಿಕೆಯಲ್ಲಿ ಇರುವಂತಹ ಒಂದು ಪ್ರವಾದನೆಯನ್ನ ವಾಕ್ಯ ಭಾಗ ಇಲ್ಲಿ ಗಮನಿಸ್ತೇವೆ. Beginning of the good news. ಸುವಾರ್ತೆಯ ಆರಂಭ. Beginning of the good news. ಸುವಾರ್ತೆಯ ಪ್ರಾರಂಭ. What is the good news? ಏನು ಸುವಾರ್ತೆ? Messiah is arriving. ಓ, ಮೆಸ್ಸಿಯನು ಬರ್ಲಿಕ್ಕಿದ್ದಾನೆ. Messiah is arriving. ಮೆಸ್ಸಿಯನು ಬರ್ಲಿಕ್ಕಿದ್ದಾನೆ. Son of God is arriving. ದೇವ ಪುತ್ರನು ಬರ್ಲಿಕ್ಕಿದ್ದಾನೆ. He is coming. ಆತನು ಬರ್ತಾ ಇದ್ದಾನೆ. He is coming to save you. ನಿನ್ನನ್ನು ರಕ್ಷಿಸುವುದಕ್ಕಾಗಿ ಬರ್ತಾ He is ಇದ್ದಾನೆ. coming to rescue you. ನಿನ್ನನ್ನು ಬಿಡಿಸುವುದಕ್ಕಾಗಿ ಬರ್ತಾ He is ಇದ್ದಾನೆ. coming to redeem you. ನಿನ್ನನ್ನು ಸಂಪೂರ್ಣ ಬಿಡುಗಡೆಗೊಳಿಸುವುದಕ್ಕೆ You ಬರ್ತಾ will ಇದ್ದಾನೆ. never be in the dark age anymore. ನೀನು ಇನ್ನು ಆ ಕತ್ತಲೆಯ ಒಂದು ಜೀವನದಲ್ಲಿ ಜೀವಿಸುವುದು ಅವಶ್ಯಕತೆ ಇಲ್ಲ. Light of the world is arriving. ಓ, ಲೋಕದ ಬೆಳಕು ಬರ್ತಾ ಇದ್ದಾನೆ. Hallelujah. 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 And for that, ಅದಕ್ಕೋಸ್ಕರ ಇಲ್ಲಿ the messenger was sent. ಇಲ್ಲಿ ಆ ಒಂದು ಅದನ್ನು ಸಿದ್ಧಪಡಿಸುವುದಕ್ಕಾಗಿ ದೂತನನ್ನು And ಕಳಿಸಲ್ಪಟ್ಟ. messenger was John the Baptist. ಆ ಒಂದು ದೂತನು ಯಾರು ಅಂತ ಹೇಳುವಾಗ ಅದು ಯೋಹಾನನು, ಸ್ನಾನಿಕನಾದ ಯೋಹಾನನು. John the Baptist. ಸ್ನಾನಿಕನಾದ ಯೋಹಾನ, He has been sent. ಆತನು ಮುಂದಾಗಿ ಕಳಿಸಲ್ಪಟ್ಟ. He has been sent to prepare the way. ಆತನಿಗಾಗಿ ಮಾರ್ಗವನ್ನು ಸಿದ್ಧಪಡಿಸುವುದಕ್ಕಾಗಿ ಆತನು ಕಳಿಸಲ್ಪಟ್ಟ. How the way has to be prepared? ಹೇಗೆ ಮಾರ್ಗವನ್ನು ಸಿದ್ಧಪಡಿಸಬೇಕು? How the way has to be prepared? ಹೇಗೆ ಮಾರ್ಗವನ್ನು ಸಿದ್ಧಪಡಿಸಬೇಕು? The relationship with God has to be established. ಓ, ದೇವರೊಟ್ಟಿಗಿರುವಂತಹ ಸಂಬಂಧವನ್ನು ಸ್ಥಾಪಿಸುವುದ್ರ ಮೂಲಕ The ಆಗಬೇಕು. path of the relationship between God and man has to be established. ಮನುಷ್ಯನು ಮತ್ತು ದೇವರ ಮಧ್ಯದಲ್ಲಿರುವಂತಹ ಸಂಬಂಧವನ್ನು ಸ್ಥಾಪಿಸುವುದ್ರ ಮೂಲಕ ಅದರ ಮಾರ್ಗವನ್ನು ಸಿದ್ಧಪಡಿಸುವಂತದ್ದು. And here, ಇಲ್ಲಿ verse number 4. 4ನೇ ವಚನ ನೋಡುವುದಾಗಿದ್ದಲ್ಲಿ, So John the Baptist appeared in the wilderness. ಅಲ್ಲಿ ದೀಕ್ಷಾಸ್ನಾನ ಮಾಡಿಸುವಂತ ಈ ಒಂದು ಯೋಹಾನನು ಅಡವಿಯಲ್ಲಿ ಕಂಡು ಬರ್ತಾನೆ. ಅಡವಿಯಲ್ಲಿ
and he is preaching about baptism. ಆತನು ದೀಕ್ಷಾಸ್ಥಾನದ ಬಗ್ಗೆ ಬೋಧಿಸ್ತಾ ಪ್ರಸಂಗಿಸ್ತಾ ಇರ್ತಾನೆ. He is teaching about baptism. ದೀಕ್ಷಾಸ್ಥಾನ ಮಾಡಿಸ್ಕೊಳ್ಬೇಕನ್ನುವಂಥದ್ದನ್ನ ಆತನು ಬೋಧಿಸ್ತಾ ಇರ್ತಾನೆ. He is preaching about repentance. ಆತನು ನೀವು ಪಶ್ಚಾತ್ತಾಪ ಪಡ್ರಿ ಅನ್ನುವಂತ ಮಾತನ್ನಲ್ಲಿ ಹೇಳ್ತಾ ಇರ್ತಾನೆ. And he is preaching about the forgiveness of sins. ಓ ಪಾಪಗಳಿಗಾಗಿರುವಂತ ಒಂದು ಕ್ಷಮಾಪಣೆಯ ಬಗ್ಗೆನೂ ಸಹ ಆತನು ಕಳಿಸ್ತಾ ಇರ್ತಾನೆ. Many of us, dear friends, we are going through the life of wilderness. ಅನೇಕ ಜನರು ನಾವು ಈ ಅಡವಿಯ ರೀತಿಯಲ್ಲಿರುವಂತ ಪರಿಸ್ಥಿತಿಯಲ್ಲಿರುವಂತ ಜೀವನದಲ್ಲಿ ನಾವು ಹಾದು ಹೋಗ್ತಾ ಇರ್ತೇವೆ. 5 months of time here, the corona time, many of us are in the wilderness situation. ಈ ಒಂದು 5 ತಿಂಗಳು ಈ ಒಂದು ಕೊರೋನಾದ ಸಂದರ್ಭದಲ್ಲಿ ಇರುವಂತ ಒಂದು 5 ತಿಂಗಳು ನಾವೆಲ್ಲರೂ ಈ ರೀತಿ ಅಡವಿಯಲ್ಲಿರುವಂತ ರೀತಿಯಲ್ಲಿರುವಂತ ಪರಿಸ್ಥಿತಿ. We are in the wilderness situation. ನಾವು ಈ ರೀತಿ ಅಡವಿಯಲ್ಲಿರುವಂತ ಪರಿಸ್ಥಿತಿ, Anxious, ಬಹಳ ಒಂದು ಆತಂಕದಲ್ಲಿ, fearful, ಭಯದಲ್ಲಿ, painful. ನೋವಿನಲ್ಲಿ, So many things are struggling in mind. ಅನೇಕ ಸಂಗತಿಗಳನ್ನ ಮನಸ್ಸಿನಲ್ಲಿ ಅದಕ್ಕಾಗಿ ಯಾತನೆ ಪಡ್ತಾ, Past is hurting. ಓ ಕಳೆದಂತ ದಿನಗಳನ್ನ ನೆನೆಸುವಾಗ ನೋವಾಗ್ತಾ ಇದೆ. Future is fearful. ಓ ಭವಿಷ್ಯತ್ ಏನು ಅನ್ನುವಂತ ಚಿಂತೆ ನಮಗಿದೆ. What to do? ಏನ್ ಮಾಡೋಣ, What to do? ಏನ್ ಮಾಡೋಣ, I am stuck. ನಾನು ಸಂಪೂರ್ಣ ಸ್ಥಿರಗೊಂಡ್ಬಿಟ್ಟಿದ್ದೀನಿ, ಏನ್ ಮಾಡ್ಬೇಕು ಗೊತ್ತಾಗ್ತಾ ಇಲ್ಲ. But here, ಆದ್ರೆ ಇಲ್ಲಿ John the Baptist, ಯೋಹಾನನು, ಸ್ನಾನಿಕನಾದ ಯೋಹಾನನು he is preaching about baptism. ದೀಕ್ಷಾ ಸ್ಥಾನದ ಬಗ್ಗೆ ಆತನು ಬೋಧಿಸ್ತಾ ಇದ್ದಾನೆ. You will be completely washed. ನೀನು ಸಂಪೂರ್ಣವಾಗಿ ಶುದ್ಧೀಕರಿಸಲ್ಪಡ್ತೀಯ, ಸ್ವಚ್ಛಪಡಿಸಲ್ಪಡ್ತೀಯ. You will be completely washed. ನೀನು ಸಂಪೂರ್ಣವಾಗಿ ಶುದ್ಧಿ ತೊಳೆಯಲ್ಪಡ್ತೀಯ. You will be completely healed. ನೀನು ಸಂಪೂರ್ಣವಾಗಿ ಗುಣವಾಗ್ತೀಯ. You will be completely restored. ನೀನು ಸಂಪೂರ್ಣವಾಗಿ ಪುನಃಸ್ಥಾಪಿಸಲ್ಪಡ್ತೀಯ. Can I hear a hallelujah? ನಾನು ಹಾಲೆಲೂಯ ಅಂತ ಹೇಳುವುದನ್ನು ಕೇಳಬಹುದಾ? Hallelujah. ಹಾಲೆಲೂಯ. Thank you, Jesus. ಧನ್ಯವಾದ ಯೇಸುವೆ. Thank you, Jesus. ಧನ್ಯವಾದ ಯೇಸುವೆ. That you want to wash us. ನೀನು ನಮ್ಮನ್ನ ತೊಳೆದಿದ್ದಕ್ಕಾಗಿ, You want to forgive us. ನೀನು ನಮ್ಮನ್ನು ಕ್ಷಮಿಸಲು You ಬಯಸ್ತೀಯ. want to forgive us from our sins which we have committed and which is so bad, so dirty, and no one else can forgive, but you are willing to forgive, oh God. ನೀನು ನಮ್ಮನ್ನು ಶುದ್ಧಿಸಿ ಕ್ಷಮಿಸಲು ಬಯಸ್ತೀಯ. ಎಂತದಂತಂದ್ರೆ ನಾವು ಮಾಡಿರುವಂತಹ ಪಾಪ ಅಪರಾಧಗಳು ಕ್ಷಮಿಸಲಾರದಂತ ಅತ್ಯಂತವಿರುವಂತ ವಿಷಯಗಳನ್ನು ನೀನು ಕ್ಷಮಿಸಲು ಬಿಡಿಸಲು ಬಯಸ್ತೀಯ. When John the Baptist, he was declaring this, ಈ ಒಂದು ಯೋಹಾನನು, ಸ್ನಾನಿಕನಾದ ಯೋಹಾನನು ಇದನ್ನ ಸಾರಿ ಹೇಳ್ತಾ ಇರುವಾಗ verse number 5, it says, 5ನೇ ವಚನ ಹೇಳ್ತದೆ, the whole Judean countryside and all the people of Jerusalem went out to him. ಆಗ ಯೂದಾಯ ಸೀಮೆಯ ಎಲ್ಲವೂ, ಯೆರೂಸಲೇಮಿನವರೆಲ್ಲರೂ ಆತನ ಬಳಿಗೆ ಹೊರಟು ಹೋಗ್ತಾ ಇದ್ರು. You are listening. ನೀನು ಕೇಳ್ತಾ ಇದ್ದಿ, You are listening. ನೀನು ಕೇಳ್ತಾ ಇದ್ದಿ. Do you want to come to him? ನೀನು ಆತನ ಬಳಿ ಬರಲು ಬಯಸ್ತೀಯ. Whole Jerusalem, ಎಲ್ಲ ಯೆರೂಸಲೇಮ್, whole Judean country, ಎಲ್ಲ ಅಲ್ಲಿ ನಾವು ಯೆರೂಸಲೇಮ್ ಅಷ್ಟೇ ಅಂತಂತ ಯೂದಾಯ ಪೂರ್ತಿ ಪ್ರಾಂತ, all of them, they are coming to him. ಅವರೆಲ್ಲರೂ ಆತನ ಕಡೆ ಬರ್ತಾ They ಇದ್ದಾರೆ, are coming to him. ಆತನ ಬಳಿ ಬರ್ತಾ ಇದ್ದಾರೆ. And they are not just coming to see something happening there, but they are coming there confessing their sins. ಓ ಅಲ್ಲಿ ಕೇವಲ ಏನ್ ನಡೀತಾ ಇದೆ ಅಂತ ನೋಡ್ಲಿಕ್ಕೆ ಅಷ್ಟೇ ಅಂತಲ್ಲ, ಬರ್ತಾ ಇರುವಂತ ಜನರೆಲ್ಲ ಬಂದು ತಮ್ಮ ಪಾಪಗಳನ್ನ ಅರಿಕೆ ಮಾಡ್ತಾ ಇದ್ದಾರೆ. The beginning of the good news. ಓ ಸುವಾರ್ತೆಯ ಪ್ರಾರಂಭವು, The beginning of the good news ಸುವಾರ್ತೆಯ ಪ್ರಾರಂಭವು is when we start repenting our sins. ಯಾವಾಗ ನಾವು ನಮ್ಮ ಪಾಪಕ್ಕಾಗಿ ಪಶ್ಚಾತ್ತಾಪ ಪಡ್ತೇವೋ. Anytime we come before Jesus, dear friends. ಓ ಪ್ರಿಯ ಸ್ನೇಹಿತರೆ, ಯಾವುದೇ ಸಮಯದಲ್ಲಿಯೂ ಸಹ ನಾವು ಕ್ರಿಸ್ತ ಯೇಸುವಿನ ಬಳಿ ಬರ್ಬೋದು. When we come to him, ನಾವು ಯಾವಾಗ ಆತನ ಬಳಿ ಬರ್ತೇವೋ, when we come to him sincerely, ನಾವು ಯಥಾರ್ಥವಾಗಿ ಆತನ ಬಳಿ ಬರ್ತೇವೋ, there is a new beginning. ಅಲ್ಲಿ ಒಂದು ಹೊಸ ಆರಂಭ ಇದೆ. There is a new ಅಲ್ಲಿ beginning. ಒಂದು ಹೊಸ ಆರಂಭ ಇದೆ. There is a new beginning. ಒಂದು ಹೊಸ ಆರಂಭ ಅಲ್ಲಿದೆ. Do you want to come to him? ನೀನು ಆತನ ಬಳಿ ಬರಲು ಬಯಸ್ತೀಯ. Come in his presence. ಆತನ ಸಾನ್ನಿಧ್ಯಕ್ಕೆ ನೀನು ಬಾ. Don't just come as an spectator, but just get involved, get engaged, and ask Jesus that he will give you a new beginning. ಓ ಕೇವಲ ಅಪೇಕ್ಷೆಯೊಡನೆ ಅದು ಇದು ಅನ್ನುವುದಕ್ಕಾಗಿ ಅಂತಲ್ಲ, ಆತನ ಬಳಿ ಯಥಾರ್ಥವಾಗಿ ಬರುವುದ್ರ ಮೂಲಕ ಹೊಸ ಸಂಗತಿಯನ್ನ, ಹೊಸದನ್ನ ನನ್ನ ಜೀವನದಲ್ಲಿ ಆರಂಭಿಸು ಅಂತ ಹೇಳಿ ಬಾ. And here we see ಇಲ್ಲಿ ತಿರುಗಿ ನಾವು ನೋಡ್ತೇವೆ, the sacrificial life of John the Baptist. ಇಲ್ಲಿ ಯೋಹಾನನ, ಸ್ನಾನಿಕನಾದ ಯೋಹಾನನ ತ್ಯಾಗ ಪೂರ್ತಿ ಆಗಿರುವಂತ ಜೀವನ ನೋಡ್ತೇವೆ. Only one purpose. ಒಂದೇ ಒಂದು ಉದ್ದೇಶ.
Prepare the way. ಆ ಒಂದು ಮಾರ್ಗವನ್ನು ಸಿದ್ಧಪಡಿಸುವುದಕ್ಕಾಗಿ, Prepare the way. ಮಾರ್ಗವನ್ನು ಸಿದ್ಧಪಡಿಸಲು, Prepare the way. ಮಾರ್ಗವನ್ನು And ಸಿದ್ಧಪಡಿಸಲು. way will be prepared in this way only, that when we come to Jesus, repent for your sins and Jesus will forgive your ಓ sins. ಆ ಮಾರ್ಗ ಏನಂತ ಹೇಳುವಾಗ, ಆ ಯೇಸುವಿನ ಬಳಿ ನೀನು ಬಾ, ಆ ಪಶ್ಚಾತ್ತಾಪವನ್ನ ಪಡು, ಅದರ ಮೂಲಕವಾಗಿ ಜೀವವನ್ನು ಹೊಂದುವಂಥದ್ದು. And then ಅದರ ನಂತರ John the Baptist, ಆ ಸ್ನಾನಿಕನಾದ ಯೋಹಾನನು, verse 7 it says, 7ನೇ ವಚನ ಹೇಳ್ತದೆ, after me, ನನ್ನ ನಂತರ, ನನ್ನ ನಂತರ, once I give you the baptism, ನಾನು ನಿನಗೆ ದೀಕ್ಷಾಸ್ನಾನ ಕೊಟ್ಟ ನಂತರ, after me comes the one ನನ್ನ ನಂತರ ಇನ್ನೊಬ್ಬ ಬರುವಂತವ್ರು, who is more powerful than me. ಆ ವ್ಯಕ್ತಿ ನನಗಿಂತಲೂ ಶಕ್ತನು. John the Baptist is not telling, come to me. ಯೋಹಾನ್ ಸ್ನಾನಿಕನಾದ ಯೋಹಾನನು ಹೇಳ್ತಾ ಇಲ್ಲ, ನೀವು ನನ್ನ ಕಡೆ ಬರ್ರಿ ಅಂತ ಹೇಳಿ. He is telling, there is somebody more powerful than me. ಆತನು ಹೇಳ್ತಾ ಇದ್ದಾನೆ, ನನಗಿಂತಲೂ ಇನ್ನೂ ಬೇರೆ ಒಬ್ಬನಿದ್ದಾನೆ, ಆತ ನನಗಿಂತಲೂ ಶಕ್ತನು. There are many of us servants of God, those who are more powerful than Jesus, we project ourselves. ಈ ದಿನಗಳಲ್ಲಿ ಕೆಲವೊಬ್ಬರು ಸೇವಕರು ಇದ್ದಾರೆ, ಅವರು ಯೇಸು ಸ್ವಾಮಿಗಿಂತಲೂ ತಾವೇ ಶಕ್ತರು ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದಾರೆ. But we need the spirit of John the Baptist. ಆದ್ರೆ ನಮಗೆ ಈ ಯೋಹಾನನ ಒಂದು ಹೃದಯ ನಮಗೆ ಬೇಕು. We need the spirit of John the Baptist. ಯೋಹಾನನಲ್ಲಿರುವಂತ ಈ ಸ್ವಭಾವ ಹೃದಯ ನಮಗೆ ಬೇಕು. After me, ನನ್ನ ನಂತರ there is one who comes after me. He will baptize you with the power of the Holy Spirit. ನನ್ನ ನಂತರ ನನಗಿಂತಲೂ ಶಕ್ತನು ಬರ್ಲಿಕ್ಕಿದ್ದಾನೆ, ಆತನು ನಿಮ್ಮನ್ನ ಪವಿತ್ರಾತ್ಮನಲ್ಲಿ ದೀಕ್ಷಾಸ್ನಾನ ಮಾಡಿಸ್ಲಿಕ್ಕಿದ್ದಾನೆ. The new beginning. ಹೊಸ ಆರಂಭ. Jesus is the Messiah, ಯೇಸು ಸ್ವಾಮಿ ಮೆಸ್ಸಿಯನು, whose work is to empower us with the power of the Holy Spirit. ಆತನ ಕೆಲಸವನ್ನ ನಾವು ನೋಡುವಾಗ ಪವಿತ್ರಾತ್ಮನ ಶಕ್ತಿಯಿಂದ ಅದು ಪ್ರೇರಿತವಾಗಿರ್ತಿತ್ತು. How many of us we are interested that, Lord, I need your power of the Holy Spirit. ಎಷ್ಟು ಜನರು ನೀವು ಅಪೇಕ್ಷಿಸ್ತೀರಿ, ಕರ್ತನೇ ನನಗೆ ನಿನ್ನ ಪವಿತ್ರಾತ್ಮನ ಶಕ್ತಿ ಬೇಕು. Power of the Holy Spirit is available, dear friends. ಓ ಪವಿತ್ರಾತ್ಮನ ಶಕ್ತಿ ನಿಮಗೋಸ್ಕರ ಯಾವಾಗಲೂ ಸಿದ್ಧವಾಗಿದೆ ಸ್ನೇಹಿತರೆ. The one who comes after me will baptize you with the power of the Holy Spirit. ನನ್ನ ನಂತರ ಬರುವಂತವನು ನಿಮ್ಮನ್ನ ಪವಿತ್ರಾತ್ಮನಲ್ಲಿ ಸ್ನಾನ ಮಾಡಿಸ್ತಾನೆ. Who is this, the one who will baptize us with the power of the Holy ಆದ್ರೆ Spirit? ಯಾರು ಈ ವ್ಯಕ್ತಿ ನನ್ನ ನಂತರ ಬಂದು ದೀಕ್ಷಾಸ್ನಾನ ಮಾಡಿಸುವಂತವನು? Gospel of Mark chapter 1 verse 11 it says, ಮಾರ್ಕನ ಸುವಾರ್ತೆ 1:11 ವಚನ ಈ ರೀತಿಯಾಗಿ ಹೇಳ್ತದೆ, and a voice came from heaven, ಆಗ ಅಲ್ಲಿ ಪರಲೋಕದಲ್ಲಿ ಇರುವಂತದ ಒಂದು ಆಕಾಶವಾಣಿ ಅಲ್ಲಾಗ್ತದೆ, you are my son, ನೀನು ಪ್ರಿಯನಾಗಿರುವ ನನ್ನ ಮಗನು, whom I love, ನಾನು ನಿನ್ನನ್ನ ಮೆಚ್ಚಿದ್ದೇನೆ, ಪ್ರೀತಿಸ್ತೇನೆ. and with you I am well pleased. ನಾನು ನಿನ್ನನ್ನ ಮೆಚ್ಚಿದ್ದೇನೆ, ನೀನು ಪ್ರಿಯನಾಗಿರುವ ನನ್ನ ಮಗನು, ನಿನ್ನನ್ನ ನಾನು ಮೆಚ್ಚಿದ್ದೇನೆ ಎಂದು ಆಕಾಶವಾಣಿ ಆಯಿತು. Twice heavenly voice has come to tell about Jesus, that he is the beloved son of God. 2 ಸಾರಿ ಆ ಆಕಾಶವಾಣಿ ಆಗುವುದ್ರ ಮೂಲಕವಾಗಿ ಈತನು ಪ್ರಿಯನಾಗಿರುವ ನನ್ನ ಮಗನು ಅನ್ನುವಂತ ಮಾತನ್ನ ಅಲ್ಲಿ ನಾವು ವಾಣಿ ಕೇಳ್ತೇವೆ. Book of Mark chapter 9 verse 7, ಮಾರ್ಕನ ಸುವಾರ್ತೆ 9:7 ವಚನ ನೋಡುವುದಾಗಿದ್ದಲ್ಲಿ, Mount of Transfiguration, ಅಲ್ಲಿ ನಾವು ನೋಡುವುದಾಗಿದ್ದಲ್ಲಿ ರೂಪಾಂತರ ಬೆಟ್ಟ, there again the heavenly voice came, ಅಲ್ಲಿ ತಿರುಗಿ ಒಂದು ಆಕಾಶವಾಣಿ ಆಗುವುದನ್ನು ನೋಡ್ತೇವೆ. behold, this is the son of God. ಓ ಇಗೋ ದೇವರ ಮಗನು ಇವನು. Jesus is the son of God. ಯೇಸು ದೇವರ ಮಗನು. Jesus is the son of ಯೇಸು God. ದೇವರ ಮಗನು. Come to him. ಆತನ ಬಳಿ ಬರ್ರಿ. Not only heaven, dear friends. ಓ ಕೇವಲ ಪರಲೋಕ ಅಂತಂತಲ್ಲ, ಕೇವಲ ಮಾತ್ರ ಅಲ್ಲ, Even the hell also knows that Jesus is the son of God. ಓ ನರಕವೂ ಸಹ ಗೊತ್ತಿತ್ತು ಯೇಸು ದೇವ ಕುಮಾರನಂತ ಹೇಳಿ. Mark 3:11. ಮಾರ್ಕನ ಸುವಾರ್ತೆ 3:11 ವಚನ ನೋಡುವುದಾಗಿದ್ದಲ್ಲಿ, If you see there, ಅಲ್ಲಿ ನೀವು ನೋಡುವುದಾಗಿದ್ದಲ್ಲಿ 3:11 it says, 3:11 ಈ ರೀತಿಯಾಗಿ ಹೇಳ್ತದೆ, whenever the impure spirits saw him, they fell down before him and cried out, you are the son of God. ಮತ್ತು ದೆವ್ವಗಳು ಆತನನ್ನ ಕಂಡಾಗಲೆಲ್ಲ ಆತನ ಪಾದಕ್ಕೆ ಬಿದ್ದು ನೀನು ದೇವಕುಮಾರನೆಂದು ಕೂಗುತ್ತಿದ್ದವು. Heaven declared that Jesus is the son of God. ಓ ಆಕಾಶವಾಣಿ ಆಗೋದ್ರ ಮೂಲಕ ಪರಲೋಕವು ಆತನು ದೇವಕುಮಾರನಂತ ಹೇಳಿ ಅದು ಹೇಳಿತ್ತು. And hell
ನರಕವೂ ಸಹ. from the hell, all the demonic spirit, the sickness, the disease, and the torment of the demonic things bows down before Jesus and says that you are the Son of God. ನರಕವೂ ಸಹ ಎಲ್ಲಾ ರೋಗ ನೋವು ಯಾತನೆಯಿಂದ ತುಂಬಿರುವಂತ ಆ ಪ್ರಾಂತದಿಂದಲೂ ದುರಾತ್ಮ ಶಕ್ತಿಗಳಿರುವಂತ ಆ ಒಂದು ಸಂಗತಿಯಿಂದಲೂ ಇಲ್ಲಿ ದೆವ್ವಗಳು ಸಹ ಅದನ್ನ ಪ್ರಚುರಪಡಿಸಿ ಹೇಳ್ತಾ ಇದ್ದೇವೆ, ನೀನು ದೇವಕುಮಾರನ್ ಅಂತ ಹೇಳಿ. Heaven declares that Jesus is the Son of God. ಪರಲೋಕ ಆ ಯೇಸು ದೇವಕುಮಾರನ್ ಅಂತ ಹೇಳಿ ಅದನ್ನು ಪ್ರಚುರಪಡಿಸಿ ಹೇಳ್ತು. Hell bows down before Jesus and says that he is Son of God. ನರಕವೂ ಸಹ ಆತನ ಮುಂದೆ ತಲೆ ಬಾಗಿ ಹೇಳ್ತಾ ಇದೆ, ನೀನು ದೇವಕುಮಾರನ್ ಅಂತ ಹೇಳಿ. What do you and we say about Jesus? Who is Jesus for you and me? ನೀನು ನಾನು ನನಗೆ ಯೇಸು ಏನಾಗಿದ್ದಾನೆ ಅಂತ ನೀನು ನಾನು ಈ ದಿನಗಳಲ್ಲಿ ಹೇಳ್ತಾ ಇದ್ದೇವೆ. Are you the same, dear friends? ನೀವು ಆಗಿದ್ದೀರಾ? From the day you have come to know Jesus, ನೀನು ಯೇಸುವನ್ನ ತಿಳಿದುಕೊಂಡಾದಂತ ಆ ಮೊದಲನೇ ದಿನದಿಂದ till today, ಈವರೆಗೂ Jesus is there. ಯೇಸು ಇದ್ದಾನೆ, I am here. ನಾನು ಇಲ್ಲಿದ್ದೇನೆ. When my need is there, ನನಗೆ ಯಾವಾಗ ಅವಶ್ಯಕತೆ ಇರ್ತದೋ I'll just go to him, ಆತನ ಬಳಿ ಹೋಗ್ತೇನೆ, get my need, ನನ್ನ ಅವಶ್ಯಕತೆಯನ್ನು ಪಡಿತೇನೆ. let him be there, ಆತನ ಯೇಸು ಅಲ್ಲೇ ಇರ್ಲಿ, let me be here. ನಾನು ಇಲ್ಲೇ ಇರೋಣ. Jesus is not interested in such relationships, dear ಆ friends. ರೀತಿಯಾಗಿರುವಂತ ಸಂಬಂಧದಲ್ಲಿ ಯೇಸು ಸ್ವಾಮಿಗೆ ಆಸಕ್ತಿ ಇಲ್ಲ ಪ್ರಿಯ ಸ್ನೇಹಿತರೆ. Jesus wants us to be his sons and daughters. ಯೇಸು ನೀನು ನಾನು ಆತನ ಮಗನು ಮಗಳಾಗಿರ್ಬೇಕನ್ನುವಂಥದ್ದು ಆತನ ಅಪೇಕ್ಷೆ. When we saw in verse 1, 2, 3, it says that all the Judean countryside and all the Jerusalem people, these were the Pharisees and scribes, and all of them were coming to Jesus confessing their sins. ಇಲ್ಲಿ ನಾವು ಗಮನಿಸ್ತಾ ಇದ್ದೇವೆ ವಚನದಲ್ಲಿ 2, 3, 4 ವಚನಗಳನ್ನ ನೋಡಿಕೊಳ್ಳುವಾಗ ಯೂದಾಯ ಸೀಮೆದಿಂದಿರ್ಬೋದು, ಯೆರೂಸಲೇಮಿನಿಂದಿರ್ಬೋದು ಅನೇಕ ಜನರು ಬಂದು ತಮ್ಮ ತಮ್ಮ ಪಾಪಗಳನ್ನು ಅಲ್ಲಿ ಅರಿಕೆ ಮಾಡ್ತಾ ಇದ್ದಾರೆ. They were confessing their ತಮ್ಮ sins. ಪಾಪಗಳನ್ನು ಅವರು ಅರಿಕೆ ಮಾಡ್ತಾ ಇದ್ದಾರೆ. 5 months of corona. ಈ ಒಂದು 5 ತಿಂಗಳು ಈ ಕೊರೋನಾ ಒಂದು ದಿನದಲ್ಲಿ Many of us for sure we have come closer to God. ಅನೇಕ ಜನರು ನಾವು ದೇವರ ಬಳಿಗೆ ಬಂದಿದ್ದೇವೆ, We have come closer to God. ದೇವರ ಸಮೀಪಕ್ಕೆ ನಾವು ಬಂದಿದ್ದೇವೆ. But not just routine way, dear friends. ಆದ್ರೆ ಕೇವಲ ಒಂದು ಸಾಮಾನ್ಯವಾಗಿ ಇದನ್ನ ಹಗುರವಾಗಿ ತೆಗೆದು Not just mechanical way. ಇದು ಒಂದು ಮಷಿನ್ ಅಂತೆ ಮಾಡುವಂತ Not ಕೆಲಸದಂತೆ ಅಲ್ಲ, just traditional way. ಈ ಒಂದು ಸಂಪ್ರದಾಯದಂತೆ ಮಾಡುವಂತದ್ದಲ್ಲ. But Jesus wants us. ಆದ್ರೆ ಯೇಸು ಸ್ವಾಮಿ ನಮ್ಮಿಂದ ಅಪೇಕ್ಷಿಸುವಂತದ್ದು, Come to him. ಆತನ ಬಳಿ ಬಾ, Confess our sins. ನಮ್ಮ ಪಾಪಗಳನ್ನು ಅರಿಕೆ ಮಾಡು. Be washed away from our sins. ಪಾಪಗಳನ್ನು ಅರಿಕೆ ಮಾಡಿದ ನಂತರ ಅದರಿಂದ ತೊಳೆಯಲ್ಪಡುವಂತದ್ದು. Be filled with the power of the Holy Spirit. ಪವಿತ್ರಾತ್ಮನ ಶಕ್ತಿಯಿಂದ ತುಂಬಿಸಲ್ಪಡು. Be baptized in the power of the Holy Spirit. ಪವಿತ್ರಾತ್ಮನಿಂದ ಅಭಿಷೇಕಿಸಲ್ಪಡು. And book of Acts 1:8 it says ಅಪೊಸ್ತಲರ ಕೃತ್ಯ 1:8 ಹೇಳ್ತದೆ that when the power of the Holy Spirit will come upon you, ಯಾವಾಗ ಪವಿತ್ರಾತ್ಮನ ಶಕ್ತಿಯು ನಿನ್ನ ಮೇಲೆ ಬರ್ತದೋ, you will be witnesses ನೀನು ಸಾಕ್ಷಿ ಆಗ್ತೀಯ. in Jerusalem, ಯೆರೂಸಲೇಮಿನಲ್ಲಿ, Judea, ಯೂದಾಯದಲ್ಲಿ, ಸಮಾರ್ಯದಲ್ಲಿ and ends of the earth. ಲೋಕದ ಕಟ್ಟ ಕಡೆವರೆಗೂ. Has God done something for you these 5 months, dear friends? ಈ ಒಂದು 5 ತಿಂಗಳು ದೇವರು ನಿನ್ನ ಜೀವಿತದಲ್ಲಿ ಏನಾದ್ರೂ ಮಾಡಿದ್ದಾನು? First evidence of coming closer to Christ is, ಕ್ರಿಸ್ತನ ಬಳಿಗೆ ಹತ್ತಿರಕ್ಕೆ ಬರುವುದಕ್ಕೆ ಇರುವಂತ ಮೊದಲನೇ ಒಂದು ಚಿಹ್ನೆ ಏನಂತ ಗಮನಿಸುವುದಾಗಿದ್ದಲ್ಲಿ, do you want to know? ನಿಮ್ಗೆ ತಿಳಿದುಕೊಳ್ಳಲು ಬಯಸ್ತೀರಾ? Anyone is interested to want to know? ಯಾರಿಗಾದ್ರೂ ಆಸಕ್ತಿ ಇದೆಯಾ ಏನು ಅದು ಇರ್ಬೋದು, ಯೇಸು ಕ್ರಿಸ್ತನ ಬಳಿ ನೀನು ಬಂದಿದ್ಯಾ ಅಂತ ತಿಳಿದುಕೊಳ್ಳೋದಕ್ಕೆ ಇರುವಂತ ಒಂದು First evidence of coming closer to Christ, ಮೊದಲನೇದಾಗಿ ನೀನು ಕ್ರಿಸ್ತನ ಬಳಿಗೆ ಬಂದಿದ್ಯಾ ಅನ್ನೋದಕ್ಕೆ ಇರುವಂತ ಒಂದು ಸೂಚನೆ ಏನಂತಂದ್ರೆ, we start confessing our sins. ನಾವು ನಮ್ಮ ಪಾಪಗಳನ್ನು ಅರಿಕೆ ಮಾಡ್ಲಿಕ್ಕೆ ಆರಂಭಿಸ್ತೇವೆ. We start repenting for our sins. ನಮ್ಮ ಮಾಡುವಂತ ಅಪರಾಧಗಳಿಗಾಗಿ ನಾವು ಪಶ್ಚಾತ್ತಾಪ ಪಡ್ಲಿಕ್ಕೆ ಆರಂಭಿಸ್ತೇವೆ. When the Spirit of God starts working in us, ಯಾವಾಗ ಪವಿತ್ರಾತ್ಮನು ನಮ್ಮಲ್ಲಿ ಕೆಲಸ ಮಾಡ್ಲಿಕ್ಕೆ ಆರಂಭಿಸ್ತಾನೋ, we do not point on other sin, but we become conscious and aware of our sins. ನಾವು ಅಂತ ಸಂದರ್ಭದಲ್ಲಿ ಪವಿತ್ರಾತ್ಮನು ಕೆಲಸ ಮಾಡುವಾಗ ಬೇರೆಯವರ ತಪ್ಪು ಪಾಪಗಳನ್ನು ಗುರುತಿಸದೆ ನಮ್ಮ ಪಾಪ ಅಪರಾಧಗಳನ್ನು ನಾವು ಗುರುತಿಸಿ ತಿಳಿದುಕೊಂಡು ಅರಿಕೆ ಮಾಡುವುದಕ್ಕೆ ಸಹಾಯ ಆಗ್ತದೆ. Has it happened any time to you? ನಿನಗೆ ಯಾವಾಗಾದ್ರೂ ಈ ರೀತಿ ಆಗಿದೆಯಾ? Has it happened any time? ನಿನಗೆ ಈ ಒಂದು ವಿಷಯ ಆಗಿದೆ, ಯಾವಾಗಲೂ ಆದ್ರೂ ಅನ್ಸಿದೆ ಈ ರೀತಿ? That when you come to Christ, ಯಾವಾಗ ನೀನು ಕ್ರಿಸ್ತನ ಬಳಿ ಬರ್ತೀಯೋ, that Lord, I feel I am doing some things which are not right. ಓ ಕರ್ತನೇ, ನಾನು ಮಾಡ್ತಾ ಇರುವುದನ್ನ ನನಗೆ ಏನೋ ಸರಿಯಾಗಿ ನಾನು ಮಾಡ್ತಾ ಇಲ್ಲ ಅಂತ ನನಗೆ ಅನಿಸ್ತಾ ಇದೆ ಅನ್ನುವಂತ ಅರಿಕೆ ಅನುಭವ ನಿನಗೆ ಆಗ್ತಾ ಇದೆಯೋ? I am a sinner. ನಾನು ಪಾಪಿ,
I need to be saved. ನಾನು ರಕ್ಷಿಸಲ್ಪಡ್ಬೇಕು, I need to be washed. ನಾನು ತೊಳೆಯಲ್ಪಡ್ಬೇಕು. And He is willing to wash us. ಆತನು ನಮ್ಮನ್ನ ತೊಳೆಯುವುದಕ್ಕಾಗಿ ಇಚ್ಛೆ ಉಳ್ಳವನಾಗಿದ್ದಾನೆ. Who is willing to wash us? ಯಾರು ನಮ್ಮನ್ನ ಈ ರೀತಿ ತೊಳೆಯುವುದಕ್ಕಾಗಿ The ಇಚ್ಛೆ beginning ಉಳ್ಳವನಾಗಿದ್ದಾನೆ? of the good news about Jesus, the Messiah, the Son of God. ಓ ದೇವ ಕುಮಾರನಾದ ಯೇಸು ಕ್ರಿಸ್ತನ ವಿಷಯವಾದ ಸುವಾರ್ತೆಯ ಪ್ರಾರಂಭವು. Good news has begun. ಓ ಒಳ್ಳೆಯ ಒಂದು ಗುಡ್ ಸುದ್ದಿ ಅದು ಆರಂಭವಾಗಿದೆ. The beginning of the good news has begun. ಸುವಾರ್ತೆಯ ಪ್ರಾರಂಭವಾಗಿದೆ. Messiah is arriving. ಓ ಮೆಸ್ಸಿಯನು ಬರ್ಲಿಕ್ಕಿದ್ದಾನೆ. The Son of God is arriving. ಓ ದೇವ ಕುಮಾರನು ಬರ್ಲಿಕ್ಕಿದ್ದಾನೆ. Who says that Jesus is the Son of God? ಯಾರು ಹೇಳ್ತಾರೆ ಯೇಸು ದೇವ ಕುಮಾರನಂತ ಹೇಳಿ? Please listen carefully. ದಯಮಾಡಿ ಇದನ್ನ ಲಕ್ಷ್ಯ ಕೊಟ್ಟು ಕೇಳ್ರಿ. Who says that Jesus is the Son of God? ಯೇಸು ದೇವ ಕುಮಾರನಂತ ಇಲ್ಲಿ ಯಾರು ಹೇಳ್ತಾ ಇದ್ದಾರೆ? Gospel of Matthew says Jesus is the Son of God. ಮತ್ತಾಯನ ಸುವಾರ್ತೆಯಲ್ಲಿ ನಾವು ನೋಡ್ತೇವೆ ಯೇಸು ದೇವ ಕುಮಾರನಂತ ಹೇಳ್ತಾ ಇದ್ದಾನೆ. Mark says Jesus is the Son of God. ಮಾರ್ಕನು ಹೇಳ್ತಾ ಇದ್ದಾನೆ ಯೇಸು ಸ್ವಾಮಿ ದೇವ ಕುಮಾರನಂತ ಹೇಳ್ತಾ ಇದ್ದಾನೆ. Luke says that Jesus is the Son of God. ಲೂಕನು ಹೇಳ್ತಾ ಇದ್ದಾನೆ ಲೂಕನು ಯೇಸು ಸ್ವಾಮಿ ದೇವ ಕುಮಾರನಂತ ಹೇಳ್ತಾ ಇದ್ದಾನೆ. John says that Jesus is the Son of God. ಯೋಹಾನನು ಹೇಳ್ತಾ ಇದ್ದಾನೆ ಯೇಸು ಸ್ವಾಮಿ ದೇವ ಕುಮಾರನಂತ ಹೇಳಿ. Apostle Paul says Jesus is the Son of God. ಅಪೊಸ್ತಲ ಪೌಲನು ಹೇಳ್ತಾ ಇದ್ದಾನೆ ಯೇಸು ಸ್ವಾಮಿ ದೇವ ಕುಮಾರನಂತ ಹೇಳಿ. His all books, what he has written in New Testament, all books declare that Jesus is the Son of God and Jesus is God. ಆತನು ಬರೆದಂತ ಎಲ್ಲಾ ರೀತಿಯ ಪತ್ರಿಕೆಗಳಲ್ಲಿಯೂ ಸಹ ನಾವು ಗಮನಿಸ್ತೇವೆ ಯೇಸುವೇ ದೇವ ಕುಮಾರನಂತ ಆತನು ತಿಳಿಸ್ತಾ ಇದ್ದಾನೆ. Revelation says that Jesus is the Son of God. ಪ್ರಕಟಣೆಯೂ ಸಹ ತಿಳಿಸ್ತದೆ ಯೇಸು ದೇವ ಕುಮಾರನಂತ ಹೇಳಿ. New Testament says that Jesus is the Son of ಹೊಸ God. ಒಡಂಬಡಿಕೆಯನ್ನು ಹೇಳ್ತದೆ ಯೇಸು ದೇವ ಕುಮಾರನಂತ ಹೇಳಿ. Old Testament says that Jesus is the Son of ಹಳೆ God. ಒಡಂಬಡಿಕೆ ಹೇಳ್ತದೆ ಯೇಸುವೇ ದೇವ ಕುಮಾರನಂತ ಹೇಳಿ. Scripture says Jesus is the Son of God. ದೇವರ ವಾಕ್ಯ ಹೇಳ್ತದೆ ಯೇಸು ದೇವ ಕುಮಾರನಂತ ಹೇಳಿ. Heaven says Jesus is the Son of God. ಪರಲೋಕ ಹೇಳ್ತದೆ ಯೇಸುವೇ ದೇವ ಕುಮಾರನಂತ ಹೇಳಿ. Hell also said that. Hell bowed down and said that Jesus is the Son of God. ನರಕವು ತಲೆ ಬಾಗಿ ಹೇಳ್ತದೆ ಯೇಸುವೇ ದೇವ ಕುಮಾರನಂತ ಹೇಳಿ. High priest in the Gospel of Mark chapter 14 verse 61, it says that, are you the Messiah, the Son of God? ಅಲ್ಲಿ ನಾವು ನೋಡ್ತೇವೆ ಮಾರ್ಕನ ಸುವಾರ್ತೆಯಲ್ಲಿ 14ನೇ ಅಧ್ಯಾಯದಲ್ಲಿ ಈ ರೀತಿಯಾಗಿರುವಂತ ಮಹಾಯಾಜಕನು ಹೇಳುವಂತ ಮಾತು, ನೀನು ದೇವ ಕುಮಾರನ ಅಂತನ್ನುವಂತ ಮಾತು. High priest is asking, ಕೇಳ್ತಾ ಇದ್ದಾನೆ ಇಲ್ಲಿ ಮಹಾಯಾಜಕನು, are you the Son of Blessed ನೀನು One? ದೇವ ಕುಮಾರನ? And Jesus says, ಅಲ್ಲಿ ಯೇಸು ಉತ್ತರ ಕೊಡ್ತಾ ಇದ್ದಾನೆ. High priest also asks that, are you the Son of God? And Jesus answers there in Gospel of Mark chapter 14 verse 62. ಇಲ್ಲಿ ನಾವು ನೋಡ್ತೇವೆ ಈ ಒಂದು ಮಾತಿಗೆ ಮಹಾಯಾಜಕನು ಕೇಳಿರುವಂತ ಈ ಒಂದು ಮಾತಿಗೆ ಯೇಸು ಸ್ವಾಮಿ ಅಲ್ಲಿ ಉತ್ತರ ಕೊಡ್ತಾ ಇದ್ದಾನೆ. ಮಾರ್ಕನ ಸುವಾರ್ತೆ 14ನೇ ಅಧ್ಯಾಯ 62ನೇ ವಚನದಲ್ಲಿ, Yes, I am. ಹೌದು ನಾನೇ ಅಂತ Yes, ಹೇಳ್ತಾನೆ. I am the Son of ಹೌದು God. ನಾನು ದೇವಕುಮಾರನು. Yes, I am the Son of God. ಹೌದು ನಾನು ದೇವಕುಮಾರನು. All true Christians, ಎಲ್ಲ ನಿಜ ಕ್ರೈಸ್ತರು, all true believers, ಎಲ್ಲ ನಿಜ ವಿಶ್ವಾಸಿಗಳು, they confess day to day basis ಅವರು ಪ್ರತಿ ದಿನ ಇದನ್ನ ಅರಿಕೆ ಮಾಡ್ತಾರೆ, that Jesus Christ is the Son of God. ಯೇಸು ದೇವಕುಮಾರನು ಅಂತ ಹೇಳಿ. What do you say? ನೀನು ಏನ್ ಹೇಳ್ತೀಯ? What do you say? ನೀನು ಏನ್ ಹೇಳ್ತೀಯ? What is your answer today? ನಿನ್ನ ಉತ್ತರ ಈ ದಿನ ಏನಾಗಿರ್ತದೆ? What is your answer today? ನಿನ್ನ ಉತ್ತರ ಈ ದಿನ ಏನಾಗಿದೆ? If you say that Jesus is the Son of God, ನೀನು ಹೇಳುವುದಾಗಿದ್ದಲ್ಲಿ ಯೇಸು ದೇವಕುಮಾರನ್ ಅಂತ ಹೇಳಿ, if Jesus is the Son of God, ಯೇಸು ದೇವಕುಮಾರನು ನಿನಗಾಗಿದ್ದಲ್ಲಿ, He is Messiah for you. ಆದ್ರೆ ಹಾಗಿದ್ದಲ್ಲಿ ಆತನು ನಿನಗೆ ಮೆಸ್ಸಿಯನಾಗಿದ್ದಾನೆ. He is Messiah for you. ನಿನಗೆ ಆತನು ಮೆಸ್ಸಿಯನಾಗಿದ್ದಾನೆ. He is Messiah for you. ನಿನಗೆ ಮೆಸ್ಸಿಯನು ಆತನಾಗಿದ್ದಾನೆ. He will redeem you. ಆತ ನಿನ್ನನ್ನು ಬಿಡಿಸ್ತಾನೆ. He will rescue you. ನಿನ್ನನ್ನು ತಪ್ಪಿಸಿ ಕಾಪಾಡ್ತಾನೆ. He will save you. ನಿನ್ನನ್ನು ರಕ್ಷಿಸ್ತಾನೆ. As we saw that book of Matthew chapter 9 verse 35. ಮತ್ತಾಯನ ಸುವಾರ್ತೆ 9ನೇ ಅಧ್ಯಾಯದಲ್ಲಿ ನಾವು ನೋಡಿರುವಂತೆ It says, ಇದು ಹೇಳ್ತದೆ, Jesus went into the city and villages. ಯೇಸು ಸ್ವಾಮಿ ಹಳ್ಳಿಗಳಿಗೂ ಊರು ಪಟ್ಟಣಗಳಿಗೂ ಹೋದನು. He went and taught people ಅಲ್ಲಿ ಹೋಗಿ ಜನರಿಗೆ ಬೋಧಿಸಿದನು. about the kingdom of God. ಅಲ್ಲಿ ದೇವರ ರಾಜ್ಯದ ವಿಷಯದ ಕುರಿತು ತಿಳಿಸಿದನು. He taught them about kingdom of ದೇವರ God. ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಆತನು ಕಲಿಸಿದನು. The phone call what I got from one of the village, ಒಂದು ಹಳ್ಳಿಯಿಂದ ನನಗೆ ಬಂದಿರುವಂತಹ ಒಂದು ಫೋನ್ ಕರೆ, and this particular lady, she says, ಈ ಒಂದು ಸ್ತ್ರೀ ಈ ರೀತಿಯಾಗಿ ಹೇಳಿದ್ರು, ಇವರು ಮಹಿಳೆ, ಇವರು, Amma, she used to teach me about Jesus.
ಅವರು ಹೇಳಿದ್ರು, ಅಮ್ಮ ಅವರು ಯೇಸುವಿನ ಬಗ್ಗೆ ನನಗೆ ಕಲಿಸ್ತಾ ಇದ್ರು. Amma used to pray for me. ಅಮ್ಮ ಅವರು ನನಗೋಸ್ಕರ ಪ್ರಾರ್ಥಿಸ್ತಾ ಇದ್ರು. Amma used to come in my village and she used to cast out the demons. ಓ ಅಮ್ಮ ಅವರು ನಮ್ಮ ಹಳ್ಳಿಗೆ ಬರ್ತಾ ಇದ್ರು, ದೆವ್ವಗಳನ್ನು ಬಿಡಿಸ್ತಾ ಇದ್ರು. Gospel of Matthew chapter 9 verse 35. ಮಾರ್ಕನ ಸುವಾರ್ತೆ 9ನೇ ಅಧ್ಯಾಯ 35ನೇ ವಚನ. Jesus went through all the towns and villages, ಯೇಸು ಎಲ್ಲಾ ಊರುಗಳನ್ನ ಹಳ್ಳಿ ಪಳ್ಳಿಗಳನ್ನ ಸುತ್ತಿಕೊಂಡು teaching in their synagogues, ಅವರ ಸಭಾ ಮಂದಿರಗಳಲ್ಲಿ ಉಪದೇಶ ಮಾಡುತ್ತಾ proclaiming the good news, ಪರಲೋಕ ರಾಜ್ಯದ ಸುವಾರ್ತೆಯನ್ನ ಸಾರಿ ಹೇಳುತ್ತಾ healing the disease and sickness. ಎಲ್ಲಾ ತರದ ರೋಗಗಳನ್ನ, ಎಲ್ಲಾ ತರದ ಬೇನೆಗಳನ್ನ ವಾಸಿ ಮಾಡುತ್ತಾ ಬಂದನು. Today time has come, dear friends. ಈ ದಿನ ಸಮಯ ಬಂದಿದೆ ಪ್ರಿಯ ಸ್ನೇಹಿತರೆ, Time has come, dear friends. ಪ್ರಿಯರೇ, ಸಮಯ ಬಂದಿದೆ. Messiah is arriving. ಮೆಸ್ಸಿಯನು ಬರ್ಲಿಕ್ಕಿದ್ದಾನೆ. Gospel of Mark says Messiah is arriving. ಓ ಮಾರ್ಕನ ಸುವಾರ್ತೆಯಲ್ಲಿ ನಾವು ನೋಡ್ತಾ ಇರುವಂತೆ ದೇವಕುಮಾರನು ಮೆಸ್ಸಿಯನು ಬರ್ಲಿಕ್ಕಿದ್ದಾನೆ. Prepare the way. ದೇವರ ಮಾರ್ಗವನ್ನು ಸಿದ್ಧಪಡಿಸ್ರಿ. Prepare the way. ದೇವರ ಮಾರ್ಗವನ್ನು ಸಿದ್ಧಪಡಿಸ್ರಿ. Prepare the way. ಮಾರ್ಗವನ್ನು ಸಿದ್ಧಪಡಿಸ್ರಿ. Anytime. ಯಾವುದೇ ಸಮಯ Son of God. ದೇವಕುಮಾರನು He will come back again. ತಿರುಗಿ ಆತನು ಬರ್ಲಿಕ್ಕಿದ್ದಾನೆ. He will come back again. ಆತನು ತಿರುಗಿ ಬರ್ಲಿಕ್ಕಿದ್ದಾನೆ. Is your way connected to Jesus? ನಿಮ್ಮ ಮಾರ್ಗ ಯೇಸುವಿನ ಮಾರ್ಗದೊಟ್ಟಿಗೆ ಸೇರಿದೆಯಾ? Is your way the way Jesus wants? ಯೇಸು ಯಾವ ರೀತಿಯಲ್ಲಿ ಇರಬೇಕಂತ ಬಯಸ್ತಾನೆ ಆ ರೀತಿಯಲ್ಲಿ ನಿಮ್ಮ ಮಾರ್ಗ ಇದೆಯಾ? If you know Jesus, ನಿನಗೆ ಯೇಸುವಿನ ಬಗ್ಗೆ ಗೊತ್ತಿದ್ದಲ್ಲಿ, if you know Jesus, ನಿನಗೆ ಯೇಸುವಿನ ಬಗ್ಗೆ ಗೊತ್ತಿದ್ದಲ್ಲಿ, if you love Jesus, ಯೇಸುವನ್ನ ನೀನು ಪ್ರೀತಿಸ್ತಾ ಇದ್ದಲ್ಲಿ, share with others. ಈ ಇತರರಿಗೆ ಸಹ ಅದನ್ನ ತಿಳಿಸ್ರಿ. There is no other name. ಬೇರೆ ಯಾವ ಹೆಸರಿಲ್ಲ, There is no other name ಬೇರೆ ಯಾವ ಹೆಸರಿಲ್ಲ, but Jesus alone. ಯೇಸು ಮಾತ್ರ. I have experienced, dear friends. ನನಗೆ ಇದರ ಅನುಭವ ಇದೆ ಪ್ರಿಯ ಸ್ನೇಹಿತರೆ. Recent in this corona sickness when it visited to our house. ನಮ್ಮ ಮನೆಗೆ ಈ ಒಂದು ಕೊರೋನಾ ರೋಗವು ಅಂಟಿಕೊಂಡಂತ, ನಮ್ಮ ಮನೆಗೆ ಸಂಪರ್ಕಿಸಿ ಅಂಟಿಕೊಂಡಂತ ಸಂದರ್ಭದಲ್ಲಿ All 5 of us we were on medication. ನಾವು ಎಲ್ಲ 5 ಜನರು ಸಹ ನಾವು ಈ ಒಂದು ಔಷಧ ತೆಗೆದುಕೊಳ್ತಾ ಒಂದು ದಲ್ಲಿದ್ದೆವು. And whenever we are measuring with oximeter, ಆಕ್ಸಿಮೀಟರ್ ಅನ್ನ ತೆಗೆದುಕೊಂಡು ಪ್ರತಿ ಸಾರಿ ನಾವು ಚೆಕ್ ಮಾಡುವಂತ ಸಂದರ್ಭದಲ್ಲಿ 95, 95, 97, 97, 94, 94, 97. 97. Oh, these readings were so punching in our heart that what's happening? ಓ ಈ ಸಂಖ್ಯೆಗಳನ್ನ ಆಕ್ಸಿಮೀಟರ್ ನಲ್ಲಿ ನೋಡುವಾಗ ಪ್ರತಿ ಸಾರಿ ನಮ್ಗೆ ಅನಿಸ್ತಾ ಇದ್ದು ಏನ್ ಆಗ್ತಾ ಇದೆ. Every breath is given to us is approved by God. ಪ್ರತಿ ಒಂದು ನಮ್ಗೆ ಕೊಡಲ್ಪಟ್ಟಂತ ಉಸಿರು ಅದು ದೇವರಿಂದ ಅನುಮತಿಸಲ್ಪಟ್ಟಿರುವಂತದ್ದು. God has permitted and so we are alive. ದೇವರು ನಮಗೆ ಅನುಮತಿಸಿರುವ ನಿಮಿತ್ತದಿಂದಲೇ ನಾವು ಜೀವಿಸ್ತಾ ಇದ್ದೇವೆ. And when we are alive, ನಾವು ಜೀವಿಸ್ತಾ ಇದ್ದಂತೆ, when we are alive, ನಾವು ಜೀವಂತರಾಗಿರುವಾಗ let our life not be entertainment, dear friends. ನಮ್ಮ ಜೀವನ ಒಂದು ಎಂಟರ್ಟೈನ್ಮೆಂಟ್ ಅಂತ ಇರಬಾರ್ದು ಸ್ನೇಹಿತರೆ. But let us take it serious. ಅದನ್ನ ಬಹಳ ಗಂಭೀರವಾಗಿ ತೆಗೆದುಕೊಳ್ಳ್ರಿ. Let us live happily in the Lord. ಕರ್ತನಲ್ಲಿ ಸಂತೋಷವಾಗಿ ಜೀವಿಸ್ರಿ. Let us live happily in the Lord. ಕ್ರಿಸ್ತನಲ್ಲಿ ಸಂತೋಷವಾಗಿ ಜೀವಿಸ್ರಿ. Prepare the way. ಮಾರ್ಗವನ್ನ ಸಿದ್ಧಪಡಿಸ್ರಿ. Prepare the way. ಮಾರ್ಗವನ್ನ ಸಿದ್ಧಪಡಿಸ್ರಿ. That Jesus will be in our lives. ಯೇಸು ನಮ್ಮ ಜೀವನದಲ್ಲಿ ಇರಬೇಕಂತ ಹೇಳಿ If we live on this earth, ನಾವು ಈ ಭೂಲೋಕವನ್ನ ಬಿಡುವುದಾಗಿದ್ದಲ್ಲಿ live for Him. ಆತನಿಗೋಸ್ಕರ ಬಿಡ್ರಿ. If we die, ಸತ್ತರೆ die for His gain. ಆತನಿಗಾಗಿ ಸಾಯ್ರಿ. Hallelujah. Hallelujah. If any one of you are not knowing the love of Jesus in your life, ನಿನ್ನ ಜೀವನದಲ್ಲಿ ಯಾರಾದ್ರೂ ನೋಡ್ತಾ ಇರುವಂತವ್ರು ಯಾರಾದ್ರೂ ಯೇಸುವಿನ ಪ್ರೀತಿಯನ್ನ ತಿಳಿಯದಿದ್ದಲ್ಲಿ, Jesus is the Lord ಯೇಸು ಕರ್ತನಾಗಿದ್ದಾನೆ, who saves us, ನಮ್ಮನ್ನ ರಕ್ಷಿಸ್ತಾನೆ, saves us from sin. ಪಾಪದಿಂದ ರಕ್ಷಿಸ್ತಾನೆ. I know that how He saves me from sin. ನನಗೆ ಗೊತ್ತು ನನ್ನ ಪಾಪದಿಂದ ಹೇಗೆ ರಕ್ಷಿಸಿದ್ದಾನೆ ಅಂತ ಹೇಳಿ. He saves us from sickness. ನಮ್ಮ ರೋಗಗಳಿಂದ ರಕ್ಷಿಸ್ತಾನೆ. I know that He has saved us from corona sickness. ನಮಗೆ ಗೊತ್ತಿದೆ ಈ ಕೊರೋನಾ ರೋಗದಿಂದ ನಮ್ಮನ್ನ ಆತನು ಬಿಡಿಸಿ ಕಾಪಾಡಿದ್ದಾನೆ ಅಂತ ಹೇಳಿ. He saves us from demonic power. ಎಲ್ಲಾ ರೀತಿಯ ದೆವ್ವಗಳ ಶಕ್ತಿಗಳಿಂದ ಆತನು ಬಿಡಿಸ್ತಾನೆ. He saves us from the scheme of the devil. ಓ ಸೈತಾನನ ಎಲ್ಲಾ ಯೋಚನೆಗಳಿಂದ ಆತನು ರಕ್ಷಿಸ್ತಾನೆ. Do you want this Jesus? ನಿನಗೆ ಆ ಒಂದು ಯೇಸು ಬೇಕಾ? Do not struggle yourself all alone. ನಿನ್ನಷ್ಟಕ್ಕೆ ನೀನೇ ಅದರಲ್ಲಿ ಕಷ್ಟ ಪಡ್ತಾ ಇರ್ಲಿಕ್ಕೆ ಹೋಗಬೇಡ. Come to Jesus. ಯೇಸುವಿನ ಬಳಿ ಬಾ. He is a strength on day to day basis, dear friends. ಪ್ರತಿ ದಿನಕ್ಕೆ ಬೇಕಾಗಿರುವಂತ ಶಕ್ತಿಯನ್ನ ಪ್ರತಿದಿನ ಆತನು ಒದಗಿಸಿಕೊಡುವ ಆತನಾಗಿದ್ದಾನೆ. He is the Lord who loves every human being who wants to love Him. ಆತನನ್ನ ಪ್ರೀತಿಸುವಂತ ಪ್ರತಿಯೊಬ್ಬೊಬ್ಬರಿಗೆ ಕರ್ತನಾಗಿರಲು ಬಯಸುವಂತ ವ್ಯಕ್ತಿ ಯೇಸು ಆತನಾಗಿದ್ದಾನೆ. Shall we bow down our heads?
ಈ ಸಮಯದಲ್ಲಿ ನಮ್ಮ ತಲೆಗಳನ್ನ ಭಾಗಿಸಿಕೊಳ್ಳೋಣ. as we want to pray, ನಾವು ಈ ಸಮಯದಲ್ಲಿ ಪ್ರಾರ್ಥಿಸುವಂತೆ, as we want to say to Jesus, ಯೇಸುವಿಗೆ ಈ ಸಮಯದಲ್ಲಿ ನಾವು ಹೇಳುವಂತೆ, as we want to say to Jesus, ಯೇಸುವಿಗೆ ನಾವು ಹೇಳುವಂತೆ, Jesus, ಯೇಸುವೇ, Jesus, ಯೇಸುವೇ, I don't want to live without you. ನಿನ್ನನ್ನ ಬಿಟ್ಟು ನಾನು ಜೀವಿಸುವಂತದ್ದು ಬೇಡ. I don't want to lose eternity. ಓ, ನಿತ್ಯತ್ವವನ್ನು ನಾನು ಕಳೆದುಕೊಳ್ಳುವಂತದ್ದು ಬೇಡ. Heaven declared that you are Son of ಓ, God. ಪರಲೋಕ ನೀನು ದೇವ ಕುಮಾರನಂತ ಹೇಳಿ ಅದನ್ನ ತಿಳಿಯಪಡಿಸಿದೆ. Hell bows down that you are Son of God. ನರಕವು ಸಹ ತಲೆ ಬಾಗಿ ನೀನೇ ದೇವ ಕುಮಾರನು ಅಂತಂತೆ ಅದು ಸಹ King ತಿಳಿಸಲ್ಪಟ್ಟಿದೆ. says that you are the Son of God. ರಾಜನು ಹೇಳ್ತಾ ಇದ್ದಾನೆ ನೀನೇ ದೇವ ಕುಮಾರನಂತ ಹೇಳಿ. Centurion says that you are the Son of God. ಅಲ್ಲಿರುವಂತ ಅಧಿಕಾರಿ ಶತಾಧಿಪತಿನೂ ಸಹ ಹೇಳ್ತಾ ಇದ್ದಾನೆ ನೀನೇ ದೇವ ಕುಮಾರನಂತ ಹೇಳಿ. Judean countryside and Jerusalem people, they all are rushing towards you saying that you are the Son of God, ಓ, the ಯಹೂದ್ಯ Messiah. ಪ್ರಾಂತದಿಂದ ಯೆರೂಸಲೇಮಿನಿಂದ ಎಲ್ಲರೂ ಸೇರಿ ಬರ್ತಾ ಇದ್ದಾರೆ, ಬರೋದ್ರ ಮೂಲಕ ತಿಳಿಸ್ತಾ ಇದ್ದಾರೆ ನೀನೇ ಮೆಸಿಯನ್ ಅಂತ ಹೇಳಿ. Are you any one of you much more than that? ನೀವು ಅಲ್ಲಿರುವಂತ ಎಲ್ಲರಿಗಿಂತಲೂ ಹೆಚ್ಚಾಗಿರುವಂತವ್ರು ನೀವು ಯಾರಾದ್ರೂ ಆಗಿದ್ದೀರೋ? Do you want to be blessed by Jesus? ಯೇಸುವಿನಿಂದ ಆಶೀರ್ವದಿಸಲ್ಪಡಲು ಬಯಸ್ತೀರೋ? Blessed on this earth ಈ ಭೂಲೋಕದಲ್ಲಿ ಆಶೀರ್ವದಿಸಲ್ಪಡುವಂತದ್ದು, and blessed for eternity. ನಿತ್ಯತ್ವದಲ್ಲಿಯೂ ಸಹ ಆಶೀರ್ವಾದ ಹೊಂದಲು ಬಯಸುವಂತದ್ದು. We will pray. ಈ ಸಮಯದಲ್ಲಿ ಪ್ರಾರ್ಥಿಸೋಣ. ನಾನು ನೆನೆಸ್ತೇನೆ, ದೇವಕುಮಾರನಾದ ಯೇಸು ಕ್ರಿಸ್ತನ ವಿಷಯವಾದ ಸುವಾರ್ತೆ, ದೇವಕುಮಾರನಾದ ಯೇಸು ಕ್ರಿಸ್ತನ ವಿಷಯವಾದ ಸುವಾರ್ತೆ, ಈ ಒಂದು ಮಹತ್ವದ ಸತ್ಯ ನಿಮ್ಮ ಜೀವಿತದಲ್ಲಿ ಬಹಳ ಪ್ರಭಾವಶಾಲಿಯಾಗಿ ಕಾರ್ಯ ಮಾಡಿದೆ ಮತ್ತು ದೇವರು ನಿಮ್ಮೊಂದಿಗೆ ಮಾತನಾಡಿದ್ದಾನೆ ಎಂಬುದಾಗಿ. ಹೌದು ಪ್ರಿಯರೇ, ಈ ಕೊರೋನಾ ಸೋಂಕಿನ ಎಲ್ಲ ಕೆಟ್ಟ ಸುದ್ದಿಗಳ ಮಧ್ಯದಲ್ಲಿ ಸುವಾರ್ತೆ, ದ ಗುಡ್ ನ್ಯೂಸ್ ಆಫ್ ಜೀಸಸ್ ಕ್ರೈಸ್ಟ್ ದ ಸನ್ ಆಫ್ ಗಾಡ್, ದೇವಕುಮಾರನಾದ ಯೇಸು ಕ್ರಿಸ್ತನ ವಿಷಯವಾದ ಸುವಾರ್ತೆ, ನಮ್ಮ ಕುಟುಂಬದ ಸ್ಥಿತಿಗತಿ, ಉದ್ಯೋಗದ ಸ್ಥಿತಿಗತಿ, ಭವಿಷ್ಯತ್ತು, ಎಲ್ಲಿ ನೋಡಿದ್ರು ಕೂಡ ಯಾವುದೇ ಕ್ಷೇತ್ರದಲ್ಲಿ ಸುವಾರ್ತೆ ಬೇಕಾ, ಶುಭವಾರ್ತೆ ಬೇಕಾ, ಅದು ಯೇಸು ಕ್ರಿಸ್ತನಲ್ಲಿ ಉಂಟು. ಯೇಸು ಕ್ರಿಸ್ತನು ಇರುವ ಜೀವಿತದಲ್ಲಿ ಶುಭವಾರ್ತೆ ಖಚಿತವಾಗಿ ದೊರಕುತ್ತದೆ, ಕಾರ್ಯ ಮಾಡುತ್ತದೆ. ನಾನು ನೆನೆಸ್ತೇನೆ, ಪರಿಶುದ್ಧಾತ್ಮನು ಬಲವಾಗಿ ನಮ್ಮೊಂದಿಗೆ ದಿವಸ ಮಾತನಾಡಿದ್ದಾನೆ. ಅಂಧಕಾರವು ಸುತ್ತಿಕೊಂಡಿರುವ ಸಮಯದಲ್ಲಿಯೂ, ಎಲ್ಲಿ ಒಂದು ಬೆಳಕು ಕಾಣದಿರುವ ಕತ್ತಲೆ ಎಲ್ಲಾ ಕಡೆ ಕಂಡು ಬಂದಿರೋ ಏನ್ ಗೊತ್ತಾ, ಯೇಸು ಕ್ರಿಸ್ತನನ್ನ ಗಟ್ಟಿಯಾಗಿ ಹಿಡಿದುಕೋ. ಸುವಾರ್ತೆ ನಿನ್ನ ಬಳಿ ಬರುತ್ತದೆ, ಸುವಾರ್ತೆ ನಿನ್ನಗೆ ದೊರಕುತ್ತದೆ. ಹಲ್ಲೆಲೂಯ. ನಾನು ಈ ಸಮಯದಲ್ಲಿ ಪ್ರಾರ್ಥಿಸುವಂತೆ, ಯಾರ್ಯಾರು ಈ ಯೇಸು ಸ್ವಾಮಿ ನನಗೆ ಬೇಕು, ಯಾಕೆಂದರೆ ಯೇಸು ಸ್ವಾಮಿಯಲ್ಲಿಯೇ ಸುವಾರ್ತೆ ಉಂಟು, ಯೇಸು ಸ್ವಾಮಿಯೇ ಸುವಾರ್ತೆ ಅಂತ ನೀವು ನಂಬಿ ವಿಶ್ವಾಸಿಸಿ ಆತನನ್ನು ಹಿಂಬಾಲಿಸುವಂತ ನಿರ್ಧಾರ ನೀವು ಮಾಡುವುದಾಗಿದ್ದಲ್ಲಿ ನಾನು ನಿಮಗಾಗಿ ಸಮಯದಲ್ಲಿ ಪ್ರಾರ್ಥಿಸ ಬಯಸ್ತೇನೆ. ನಮ್ಮ ತಲೆಗಳನ್ನು ತಗ್ಗಿಸಿ ಈ ಸಮಯ ನಾವು ಪ್ರಾರ್ಥಿಸೋಣ. ಹಲ್ಲೆಲೂಯ. ಸರ್ವಶಕ್ತನ ದೇವರೇ, ಈ ದಿವಸ ನಮ್ಮೊಂದಿಗೆ ಮಾತನಾಡಿದಕ್ಕಾಗಿ ಸ್ತೋತ್ರ. ಎಲ್ಲಾ ಕಡೆ ಕೆಟ್ಟ ಸುದ್ದಿಗಳು ತುಂಬಿಕೊಂಡಿರುವಾಗ, ಎಲ್ಲಿ ಯೇಸು ಕ್ರಿಸ್ತನಿದ್ದಾನೋ ಅಲ್ಲಿ ಸುವಾರ್ತೆ ಉಂಟು. ಎಲ್ಲಿ ಯೇಸು ಕ್ರಿಸ್ತನು, ದೇವ ಕುಮಾರನಾದ ಯೇಸು ಕ್ರಿಸ್ತನು ಇದ್ದಾನೋ ಅಲ್ಲಿ ಸುವಾರ್ತೆ ಉಂಟು. ಹೌದು, ನಾವು ಅಂಧಕಾರದ ಒಂದು ಕಾರ್ಗತ್ತಲಿನ ಕಣಿವೆಯಲ್ಲಿ ಹಾದು ಹೋಗುತ್ತಿರುವಾಗಲೂ ನಮಗೆ ಒಂದು ಸ್ಪಷ್ಟವಾದ ಖಚಿತತೆ ಉಂಟೇನೆಂದರೆ, ಹಾದು ಹೋಗುತ್ತೇವೆ, ದಾಟಿ ಹೊರಗೆ ಬರುವಾಗ ನಮಗೆ ಸುವಾರ್ತೆ
ಶುಭ ಸಂದೇಶ. ಯೇಸು ಕ್ರಿಸ್ತನ್ ಇರುವಲ್ಲಿ ಶುಭ ಸಂದೇಶ ಉಂಟು. ದೇವಕುಮಾರನಾದ ಯೇಸು ಕ್ರಿಸ್ತನು ಇರುವಲ್ಲಿ ಶುಭ ಸಂದೇಶ ಉಂಟು ಎಂಬುದನ್ನು ಸ್ಪಷ್ಟವಾಗಿ ಈ ದಿವಸ ನಮ್ಮೊಂದಿಗೆ ಮಾತನಾಡಿದೆ. ಆದರೆ ಕೆಲವರು ಶುಭ ಸಂದೇಶಕ್ಕಾಗಿ ಅಲ್ಲಿ ಇಲ್ಲಿ ಅಲದಾಡುತ್ತಾ ಇದ್ದಾರೆ. ಆದರೆ ನಮಗೆ ಕೊಟ್ಟಿರುವ ಈ ಭರವಸೆಗಾಗಿ ಸ್ತೋತ್ರ. ಹೌದು ಸ್ವಾಮಿ, ನಮಗೆ ಶುಭ ಸಂದೇಶ ಬೇಕಿದ್ದಲ್ಲಿ ಯೇಸು ಸ್ವಾಮಿನ ಗಟ್ಟಿಯಾಗಿ ಹಿಡ್ಕೊಳ್ಬೇಕು. ಹಾಗೆ ಹಿಡಿದಿಟ್ಕೊಂಡು ಈ ದಿನಮಾನಗಳಲ್ಲಿ, ಈ ಹೊಸ ವಾರದಲ್ಲಿ ನಿನಗಾಗಿ ಜೀವಿಸುವುದಕ್ಕಾಗುವಂತೆ ಸಹಾಯ ಮಾಡು ಸ್ವಾಮಿ. ಗತಿಸಿದ ದಿವಸಗಳದ್ದಕ್ಕೂ ನಮ್ಮ ಸಂಗಡವಿದ್ದು ಕಾಯ್ದು ಕಾಪಾಡಿ ನಡೆಸಿದ್ದಕ್ಕಾಗಿ ಸ್ತೋತ್ರ. ಈ ಮುಂಬರುವಂತ ದಿವಸದಲ್ಲಿ ವಿಶೇಷವಾಗಿ ನಿನ್ನನ್ನು ಹಿಂಬಾಲಿಸುವ, ನಿನ್ನನ್ನು ಗಟ್ಟಿಯಾಗಿ ಹಿಡ್ಕೊಳ್ಳುವ ನಿರ್ಧಾರ ಮಾಡುವ ಪ್ರತಿಯೊಂದು ಕುಟುಂಬ, ಪ್ರತಿಯೊಬ್ಬ ವ್ಯಕ್ತಿ, ಅವರ ಜೀವಿತದಲ್ಲಿ ಆಶಾ ಕಿರಣಗಳು, ಮುಚ್ಚಿದ ಬಾಗಿಲುಗಳು ತೆರೆಯುವಂಥದ್ದು. ಹೌದು ಸ್ವಾಮಿ, ಮನಃಶಾಂತಿ, ಸಮಾಧಾನ, ಪಾಪ ಪರಿಹಾರ ಹೊಂದಿರುವ, ಬಿಡುಗಡೆ ಹೊಂದಿರುವ ಅನುಭವ, ನೆಮ್ಮದಿ, ಸುಖಕರವಾದ ನಿದ್ರೆ, ಇವುಗಳನ್ನ ನೀನು ಅನುಗ್ರಹಿಸಿ ದಯಪಾಲಿಸಿ ಅವರನ್ನ ಈ ಪಾಪದ ಸಂಕೋಲೆಯಿಂದ ಬಿಡಿಸಿ ನಡೆಸಬೇಕಂತ ನಾವು ಪ್ರಾರ್ಥಿಸ್ತೇವೆ. ಕರ್ತನೇ, ನಾವು ನಿನ್ನನ್ನೇ ಅವಲಂಬಿಸಿ ಜೀವಿಸುವಂಥವರು, ಶುಭ ಸಂದೇಶದ ಮೂಲವಾಗಿರುವ ಯೇಸುವೆ, ಬರುವ ಭಾನುವಾರ ನಾವು ತಿರುಗಿ ಎಲ್ಲರೂ ಜೊತೆಯಾಗಿ ಸೇರಿ ಬರಲು ನಿನ್ನ ಚಿತ್ತದ ಪ್ರಕಾರ ನಿರ್ಧರಿಸಿರುವಾಗ ನಮ್ಮ ಪ್ರಾರ್ಥನೆ ಇದು ಸ್ವಾಮಿ, ನಿನ್ನ ದೂತರ ದಂಡಿಳಿಸಿ ನಮ್ಮೆಲ್ಲರನ್ನ ಕಾಯಬೇಕೆಂದು, ಮತ್ತು ನಮ್ಮ ಆರಾಧನೆಯು ಹೌದು ಸ್ವಾಮಿ, ಅದು ಆತ್ಮಿಕ ರೀತಿಯಲ್ಲಿ ಸತ್ಯಕ್ಕೆ ತಕ್ಕದಾದಂಥ ಆರಾಧನೆ ನಾವೆಲ್ಲರೂ ಸಲ್ಲಿಸುವುದಕ್ಕಾಗುವಂತೆಯೂ ನೀನು ನಡೆಸಬೇಕೆಂಬುದಾಗಿ ಕೇಳಿಕೊಂಡು ಯೇಸು ಕ್ರಿಸ್ತನ ಅತಿ ಶ್ರೇಷ್ಠವಾದ ಹೆಸರಿನಲ್ಲಿ ಪ್ರಾರ್ಥನೆಯನ್ನು ನಾವು ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೆನ್. ಶಾಂತಿದಾಯಕನಾದ ದೇವರ ಕೃಪೆ, ಯೇಸು ಕ್ರಿಸ್ತನ ಪ್ರೀತಿ, ಪರಿಶುದ್ಧಾತ್ಮನ ಅನ್ಯೋನ್ಯತೆ, ಸಹವಾಸ ನಡೆಸುವಿಕೆ ಈಗಲೂ ಯಾವಾಗಲೂ ಸದಾ ಕಾಲಕ್ಕೂ ನಮ್ಮೆಲ್ಲರ ಸಂಗಡ ನೆಲೆಯಾಗಿರಲಿ. ಆಮೆನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಮುಂದಿನ ವಾರ ಖಚಿತವಾಗಿ ನಾವೆಲ್ಲ ಮುಖಾಮುಖಿಯಾಗಿ ಒಬ್ಬರನ್ನೊಬ್ಬರು ನೋಡೋಣ. ಅದು ಒಂದು ವೇಳೆ ಯೇಸು ಸ್ವಾಮಿಯ ಬರೋಣ ತಡವಾದರೆ. ಆಮೆನ್.